ಬಾರಪ್ಪ, ಬಾ 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 ರಾಜ್ಕುಮಾರ, ಬಾ ಬಾ ಬಾ. ಏನು ನಿಮ್ಮ ಹೆಸರು? ಸಿದ್ದರಾಜು. ಸಿದ್ದರಾಜು. ಏನು ಕೆಲಸ ಮಾಡೋದು? ಗೆಸ್ಟ್ ಟೀಚರ್ ವರ್ಕ್ ಮಾಡ್ತಾ ಇದ್ದೀನಿ. ಗೆಸ್ಟ್ ಟೀಚರು. ನಮಸ್ಕಾರ ಸರ್. ನಮಸ್ತೆ. ಹಾಂ, ಏನು ಯಾವ ಸಬ್ಜೆಕ್ಟು? ಸೋಷಿಯಲ್ ಸೈನ್ಸ್ ಕನ್ನಡ. ಸೋಷಿಯಲ್ ಸೈನ್ಸ್ ಕನ್ನಡ. ಅಬ್ಬಾ, ಕನ್ನಡ ಹೊಡಿರೋ ಚಪ್ಪಾಳೆ. ಕನ್ನಡ, ಅದು ಮುಖ್ಯ, ಭಾಷೆ ಮುಖ್ಯ. ಹಾಂ ಸರ್, ನಿಮ್ಮೂರಿಗೆ ಬಂದಿದ್ದೀವಿ ಆಯ್ತಾ? ಹೇಳಿ. ಹಿಂಗೆ ಅಂದ್ಬಿಟ್ರೆ ಹೆಂಗೆ? ಏನು ನಿಮ್ಮ ಪ್ರಾಬ್ಲಮ್ಮು ತುಂಬಾ ಇದೆ ಸರ್. ತುಂಬಾನೇ ಹೇಳಿ, ಯಾಕಂದ್ರೆ ಒಂದೊಂದೇ ಹೇಳಿ. ನಮ್ಮದು ಒಂದು ಗ್ರಾಮ ಸರ್ನಾ, ಗ್ರಾಮ ಪಂಚಾಯತಿ ಊರಲ್ಲೇ ಇದ್ರು ಸಹ ಯಾವುದೇ ತರ ಕಾರ್ಯಗಳು ನಡೀತಾ ಇಲ್ಲ. ಈಗ ನೀವು ಆನ್ ದ ವೇ ಬರ್ತಾ ನೋಡ್ಕೊಂಡ್ ಬಂದಿದ್ದೀರಾ ಸರ್ನಾ. ಸೊ ಎಲ್ಲ ಕಣ್ಮುಂದೆನೆ ಸಾಕ್ಷಿ ಇದೆ ಸರ್ನಾ. ಇದನ್ನ ಹೊಸ್ದಾಗಿ ಬಾಯ್ಬಿಟ್ಟು ಹೇಳೋಗಿಲ್ಲ. ಅಲ್ಲ, ನೀವ್ ಹೇಳ್ಬೇಕು, ಇಲ್ಲಿ ಬದುಕ್ತಿರೋರು ಜೀವಿಸ್ತಿರೋರು ಹೇಳ್ಬೇಕು. ಖಂಡಿತ ಸರ್. ಈಗ ಮೊದಲನೇದಾಗಿ ನೀರಿನ ಸಮಸ್ಯೆ ನಮ್ಗೆ. ಮೊದಲನೇದಾಗಿ ನೀರಿನ ಸಮಸ್ಯೆ, ರಸ್ತೆ ಮತ್ತೆ ಡ್ರೈನೇಜ್ಗಳು ಕ್ಲೀನ್ ಆಗ್ತಾ ಇಲ್ಲ ಸರ್ನಾ. ಈಗ ಎಲ್ಲೇ ಹೋಗಿ ಏನೇ ಕ್ವಶನ್ ಮಾಡೋರು ಕೂಡ, ಈಗ ಪಂಚಾಯತಿಗೆ ಹೋಗಿ ಕ್ವಶನ್ ಮಾಡೋರು ಕೂಡ ಮೆಂಬರ್ಗಳಿಲ್ಲ. ಪಂಚಾಯತಿ ಎಲೆಕ್ಷನ್ ನಡೆದಿದ್ಯಾ? ಪಂಚಾಯತಿಲಿ ಇಲ್ಲ ಸರ್, ಅದು ನಿಂತಿದೆಯಲ್ಲ, ಮುಗ್ದಿದೆಯಲ್ಲ, ಮತ್ತೆ ಇನ್ನೂ ಎಲೆಕ್ಷನ್ ಆಗಿಲ್ಲ ಅಲ್ಲ. ಎಲೆಕ್ಷನ್ ಆಗಿಲ್ಲ, ಹಾಗಾಗಿ ಮೆಂಬರ್ಗಳಿಲ್ಲ, ಏನ್ ಮಾಡೋಣ, ಈ ತರನೇ ಕ್ವಶನ್ ಬರ್ತಾ ಇದೆ. ಸದ್ಯಕ್ಕೆ ಮಾಜಿ ಅಧ್ಯಕ್ಷರು ಸಂತೋಷ್ ಅಂತ ಅವ್ರ ಹೆಸರು. ಹೌದು, ಸಂತೋಷ್ ಅಂತ. ಹೌದು, ಸಂತೋಷ್. ಹೌದಾ? ಹೌದು, ಅಲ್ಲೇ ಅದು ಊರಲ್ಲಿ ಹೇಳಿದ್ರು ಸಂತೋಷ್ ಅಂತ ಹೇಳಿ. ಓಕೆ. ಸೊ ನೀರಿನ ಸಮಸ್ಯೆ ಎದ್ದು ಕಾಡ್ತಾ ಇದೆ. ಖಂಡಿತ. ಗೆಸ್ಟ್ ಲೆಕ್ಚರ್ಗಳಿಗೆ ಸಂಬಳ ಜಾಸ್ತಿ ಮಾಡಿದ್ರೆ ಹೆಂಗೆ? ಎಲ್ಲಿ ಸರ್? ಮತ್ತೆ ಹೇಳ್ತಾರೆ ಇಲ್ಲ ತಿಂಗಳ ಅದು ಅಷ್ಟೇ ನಾನೇ ಸುದ್ದಿ ಮಾಡಿದ್ದೀನಿ. ಗೆಸ್ಟ್ ಲೆಕ್ಚರ್ಗಳಿಗೆ ಪಾಪ ಸಹಾಯಕ ಶಿಕ್ಷಕರಿಗೆ ಏನು ಇಲ್ಲ ಅಂತ 12,000 ಕೊಡ್ತಾ ಇದ್ದಾರೆ. ಬರೀ 12,000. ಅಯ್ಯೋ ರೀ, ಪಾಠ ಕಲಿಸೋ ಗುರುಗಳು ಕಣ್ರಿ ಅವರು. ಅಟ್ಲೀಸ್ಟ್ ಒಂದು 25,000ನಾರು ಬೇಡವೆ? ಪಾಠ ಕಲಿಸ್ತಾರವರು, ಇನ್ನೊಬ್ಬರನ್ನ ಅಭಿವೃದ್ಧಿ ಮಾಡ್ತಾರೆ. ಇನ್ನೊಬ್ಬರನ್ನ ಅಭಿವೃದ್ಧಿ ಮಾಡೋರೆ ಆಕ್ಚುಲಿ ರಾಜಕಾರಣಿಗಳಲ್ಲ, ಶಿಕ್ಷಕರು. ಅಂಥವ್ರಿಗೆ 12,000 ರೂಪಾಯಿ ಕೊಡ್ತಿದ್ರಿ. ಯಾವ ಮೂಲೆಗೆ ಅವ್ರಿಗೆ ಸಾಕಾಗಲ್ಲ. ಖಂಡಿತ ಸಾಕಲ್ಲ. ಎಲ್ಲಿ ಯಾವ ಕಾಲೇಜು? ಸ್ಕೂಲಲ್ಲಿ ಸರ್, ಇಲ್ಲೇ ಪಿಚಿಪಳ್ಳ ಗವರ್ಮೆಂಟ್ ಸ್ಕೂಲ್. ನೋಡಿ, ಇತ್ತೀಚೆಗೆ ಮುಂಚೆ ಎಲ್ಲ ಪ್ರೈವೇಟ್ ಅವ್ರು ತಗೊಳ್ಳೋರು ಸಹಾಯಕ ಶಿಕ್ಷಕರಾಗಿ. ಈಗ ಸರ್ಕಾರಿ ಶಾಲೆಗಳಲ್ಲೂ ಸರ್ಕಾರಿ ಕಾಲೇಜ್ಗಳಲ್ಲೂ ತಗೊಂತಾರೆ. ಅಂದ್ರೆ ಸಂಬಳ ನೋಡಿದ್ರೆ ಅದೇನು ತಿಂಗಳು ಬರ್ತದೋ ಇಲ್ವೋ ಅದನ್ನು ಇಲ್ಲ ಸರ್. ಒಂದು ತಿಂಗಳಾಯ್ತು ಆಕ್ಚುಲಿ. 3 ತಿಂಗಳು ಒಂದ್ಸರಿ ಬರೋದು. ಮತ್ತೆ ಇಲ್ಲ ಇ ಎಮ್ ಐ ಮಾಡ್ಕೊಬಿಟ್ರೆ ಗೋವಿಂದ. ಮನೆ ಬಾಗ್ಲಿಗೆ ಬರ್ತಾರೆ ಸಾಲದವರು. ಸರಿ ಕಣಪ್ಪ, ಆಯ್ತು. ಏನ್ ಸರ್? ಹೇಳಿ ಸರ್. ಹೇಳಿ ಸರ್, ನೀವು ಹೇಳಿ ಸರ್. ನೀವು ಹೆಸರು? ಸಿದ್ದಪ್ಪ ಅಂತ. ಸಿದ್ದಪ್ಪ, ಏನಪ್ಪ ಇಲ್ಲ ಪ್ರಾಬ್ಲಮ್ ಹೇಳಪ್ಪ. ಪ್ರಾಬ್ಲಮ್ ಹೇಳಿದ್ರಲ್ಲ, ನಮ್ಮ ಮಾಸ್ಟರ್ ಹೇಳಿದ್ರಲ್ಲ ಆಲ್ರೆಡಿ, ಮೊದಲೇ ಹೇಳಿದ್ರು. ಪ್ರಾಬ್ಲಮ್ ಮಾಸ್ಟರ್ಗೆ, ಸಿದ್ದಪ್ಪನ ಪ್ರಾಬ್ಲಮ್ ಸಿದ್ದಪ್ಪಗೆ. ಯಾಕಂದ್ರೆ ಸಿದ್ದಪ್ಪನ ಪ್ರಾಬ್ಲಮ್ ಅಲ್ಲ, ಇದು ಎಲ್ಲಾ ಗ್ರಾಮದ ಪ್ರಾಬ್ಲಮ್ ಇದು. ಎಲ್ಲರ ಹತ್ರ ಕೇಳ್ತೀನಿ, ಇಲ್ಲ ಒಬ್ಬರನ್ನೇ ಮಾತಾಡ್ಸ್ಕೊ ಹೋಗ್ಬಿಡ್ತೀನಪ್ಪ. ಇಲ್ಲಿ ಏನಾಗಿದೆ ಅಂದ್ರೆ ನೀರಿನ ಪ್ರಾಬ್ಲಮ್ ತುಂಬಾ ಇದೆ. ಮತ್ತೆ ನಮ್ಗೆ ರೋಡ್ ಸರಿ ಇಲ್ಲ, ಮತ್ತೆ ಕಸ ಕಡ್ಡಿಗಳು ಯಾವ್ದು ಕ್ಲೀನಿಂಗ್ ಮಾಡಿಲ್ಲ. ನೋಡಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಮಕ್ಕಳು ಆಟ ಆಡಕ್ಕೆ ಸ್ವಲ್ಪ ನೋಡಿ, ಎಲ್ಲ ಕ್ಲೀನ್ ಇದ್ರೆ ಆಟ ಆಡ್ತಿವ್ರು, ಯಾವ ತರ ಕ್ಲೀನಿಂಗ್ ಇಲ್ಲ. ಅದು ತುಂಬಾ ಪ್ರಾಬ್ಲಮ್ ಆಗಿದೆ. ಪಿಡಿಒ ಅವ್ರಿಗೆ ಹೇಳ್ತಂದ್ರೆ ಅವರು ನಮ್ಗೆ ಯಾವ್ದೇ 50 ಪೊಲೀಸ್ ಆಗಲಿ 14 ಪೊಲೀಸ್ ದುಡ್ಡಿಲ್ಲ, ಯಾವ್ದು ಈಗ ಏನು ನಡೀತಿಲ್ಲ ಅಂತ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಯಾರ ಹತ್ರ ದುಡ್ಡಿಲ್ಲ? ಸರ್ಕಾರದ ಪಂಚಾಯತಿ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ದುಡ್ಡಿಲ್ವಂತ ಕೇಳಕ್ ಹೋದಾಗ ಈಗ ಹೇಳಿದ್ರು. ಈಗ ಊರಿನ ಚಂದ ಇಲ್ವಾ? ಕಟ್ಟಲ್ವಾ ನೀವು? ಊರಿನ ಚಂದ ನಾವೇ ಕಟ್ಟೆವು. ನಾವು ಇದಕ್ಕೆ ಕಟ್ತಿದೀವಿ. ಏನ ನಾವು ನೀರಿನ ಕಂದಾಯ ಕಟ್ತೀವಿ, ಪ್ರತಿಯೊಂದಕ್ಕೆ ಮಾಡ್ಕೊಡ್ತಿದೀವಿ. ಆದ್ರೂ ನಮ್ಗೆ ಈ ತರ ಯಾವ ತರದ ನಮ್ಗೆ ಸೌಲಭ್ಯಗಳು ದೊರಕ್ತಿಲ್ಲ. ಅಭಿವೃದ್ಧಿ ಒಳಗಡೆ ಅಭಿವೃದ್ಧಿ ನೋಡಿ, ನೀವೇ ನೋಡಿ, ಅಭಿವೃದ್ಧಿಗಳು ಏನೂ ಆಗಿಲ್ಲ. ಮೊದ್ಲೇ ಆಗಿದ್ದು ನಾವು ಹೀಗೆ ಇದೀವಿ. 10 ವರ್ಷದಿಂದ ಆಗಿದ್ವು ನಾವು ಹೀಗೆ ತರ. ಎಲ್ಲ ನಿಮ್ಮ MLA ಸಾಹೇಬ್ರು ಬರ್ತಾರ ಹೋಯ್ತಾರ, ಮಾಮೂಲಿ ಹೋಯ್ತಾರ. ಇಲ್ಲಿ ಅಭಿವೃದ್ಧಿ ಅಂತೂ ಏನೋ ನಡೀತಿಲ್ಲ. ಏನು ನಡೀತಿಲ್ಲ, ಏನೂ ಆಯ್ತಿಲ್ಲ. ಬನ್ನಿ, ಕುಡಿಯೋ ನೀರಿನ ವ್ಯವಸ್ಥೆ ಅಂತೇಳಿ ಇದೇನೋ ಮಾಡೋರೆ, ಫಿಲ್ಟರ್ ನೀರು ಮಾಡೋರೆ. ಬನ್ನಿ ಬಾಯ್ಸ್, ಬನ್ನಿ. ನೀವು ತೋರಿಸ್ತೇನೆ, ನನಗೆ ತೋರ್ಸಕ್ಕದ್ದ? ಇದೇನೋ ನೋಡಪ್ಪ, ಏನೋ ಮಾಡವ್ರೆ. ಇದು ಓಪನ್ ಆಗೋದಿಲ್ವಾ ಇದು? ಫಸ್ಟ್ ಆಫ್ ಆಲು ಇಲ್ಲಿ ತುಂಬ ಜನ ಸ್ನಾನನೇ ಮಾಡ್ತಾ ಇಲ್ಲ, ಅದು ಬೇರೆ ಪ್ರಶ್ನೆ. ಅದು ಸೆಕೆಂಡ್ರಿ. ಅಲ್ಲೂ ಆಯಿತು, ಇಲ್ಲೂ ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ಅದೇ ಥರ. ಇನ್ನು ಇದು ಕುಡಿಯೋ ನೀರು ಕಾಯಿನ ಹಾಕಿದ್ರೆ ನೀರು ಬರ್ತದೆ, ಆದರೆ ಫಿಲ್ಟ್ರ್ ನೀರು ಬರಲ್ಲ. ಯಾವುದೋ ಒಂಚೂರು ನೀರು ಕಸ ಪಸ ತುಂಬ್ಕೊಂಡಿರೋದು ಯಾವುದೋ ಒಂಚೂರು ಬರ್ತದೆ, ಅದನ್ನೇ ಕುಡ್ಕೊಂಡು ಡಮ್ ಅನ್ಬಿಡೋಣ ಅಂತ ಅತ್ಲಾಗೆ. ಈಗ ಇದ್ರ ಒಳಗಡೆ ನೋಡ್ಬಿಟ್ರಂತೂ ಪಾಚಿ ಕಟ್ಕೊಂಡ್ಬಿಡೋದೆ, ಆಯಿತಾ? ಒಂದು ಮೇಂಟೆನೆನ್ಸ್ ಇಲ್ಲ, ಕ್ಲೀನ್ ಇಲ್ಲ, ಏನೂ ಇಲ್ಲ. ಇದು PG ಪಾಳ್ಯದ ಸಮಸ್ಯೆ. PG ಪಾಳ್ಯದಲ್ಲಿ ಪಾಳೆಗಾರಿಕೆಯ ಕೊರತೆ ಇರೋದ್ರಿಂದ ಎಲ್ಲ ಪಾಳು ಬಿದ್ದಿದೆ, ಆಯಿತಾ? ಹಂಗಾಗಿ ಏನು ಸರ್ ನಿಮ್ಮ ಹೆಸರು? ಜೋಗದಾಸ್ ಅಂತ. ಜೋಗದಾಸ್. ಹೇಳಿ. ನೀವೇ ಕೇಳಬೇಕು ಏನಂತ. ಅದೇ ಹೇಳಿ, ನಿಮ್ಮ ಪ್ರಾಬ್ಲಮ್ ಏನು ಸರ್? ಸಮಸ್ಯೆ ಅನ್ನೋದು 100 ಐತೆ. ಮಾಮೂಲಿ ಈಗ ನೀವು ನೋಡ್ಕೊ ಬಂದ್ರಲ್ಲ, ಎಲ್ಲ ಪ್ರತಿಯೊಂದು ಈಗ ಕುಡಿಯೋ ನೀರೇ ಆಗಲಿ, ರಸ್ತೆನೇ ಆಗಲಿ, ಪ್ರತಿಯೊಂದು ಈಗ ಮನೆಗಳು ನೋಡಿ ಈಗ ಹೆಂಗ್ ಮಾಡ್ತಾವ್ರೆ ಅಂದ್ರೆ, ಯಾರಿಗೆ ಮನೆಗಳಿದೆ ಅವ್ರಿಗೆ ಮಾತ್ರ ಮನೆ ಕೊಡ್ತಾರೆ. ಈಗ ಮನೆಗಳಿದ್ದರಿಗೆ ಮನೆ ಕೊಡ್ತಾರೆ, ನೋಡಿ. ಹೌದು. ಆಮೇಲೆ ಅದಕ್ಕೇನು ನೀವೆಲ್ಲ ಯೂತ್ಸ್ ಅಲ್ವೇ? ಹೌದು.
ಊರಿನ ಈ ಅದರಲ್ಲೂ ಕೂಡ ನಿಮ್ಮ ಮೊದಲನೇ ವಾರ್ಡಿನ ಯುವಕರು ನೀವೆಲ್ಲ ಎಲ್ಲ ಒಂದು ಏನೇ ಒಂದಿನ ಹಬ್ಬ ಹುಣ್ಣಿಮೆ ಮಾಡಿದ್ರು ಎಲ್ಲ ಸೇರ್ತೀರಿ ಹೌದು ಸರ್, ಗಟ್ಟಿಯಾಗಿ. ನಿಜ ನಿಜ. ಮತ್ತೆ ಓಟ್ ಹಾಕೋ ಟೈಮಲ್ಲೆಲ್ಲ ಹೆಂಗೆ ಓಟ್ ಹಾಕ್ತೀವಿ ಸರ್, ಕೇಳ್ತಾರೆ ಅವರು, ನಾವು ಮಾಡ್ಕೊಡ್ತೇವೆ ಅಂತ ಹೇಳ್ತಾರೆ. ಆ ಓಟ್ ಎಲ್ಲ ಮುಗಿದ್ಮೇಲೆ ನಾವ್ಯಾರು ಅವ್ರು ಯಾರು ಅಂದ್ಕೊಂಡು ಓಟ್ ಎಲ್ಲ ಮುಗಿದ್ಮೇಲೆ ನನಗೂ ನಿನಗೂ ಸಂಬಂಧ ಇಲ್ಲ ಅಷ್ಟೇ. ರಾಜಮೌಳಿ ನೀನೇ ಕಣಪ್ಪ, ಏನ್ ನಿಮ್ಮ ಹೆಸರು? ಪ್ರದೀಪ್. ಪ್ರದೀಪ್. ಪ್ರದೀಪ, ನಿಮ್ಮ ಊರಿಗೆಲ್ಲ ಒತ್ತುತ್ತಾ ಇದೆಯಾ ಬೀದಿ ದೀಪ? ನಮ್ಮೂರಲ್ಲಿ ಏನಿಲ್ಲ ಸಾ, ಭಾಗ್ಯ ಜ್ಯೋತಿ ಐತೆ, ನೀರ್ ಐತೆ, ಕರೆಂಟ್ ಐತೆ, ನೀರೈತೆ? ಫಿಲ್ಟರ್ ನೀರ್ ಐತೆ, ಫಿಲ್ಟರ್ ಇಲ್ಲ, ತೊಂಬೆ ಐತೆ, ನೀರಿಲ್ಲ, ರಸ್ತೆ ಐತೆ, ಕ್ಲೀನ್ ಇಲ್ಲ, ಡ್ರೈನ್ ಐತೆ, ಕ್ಲೀನೇಜ್ ಇಲ್ಲ. ಈಗ ಜ್ಯೋತಿ ಐತೆ, ಬೆಳಗಲ್ಲ ಸರಿಯಾಗಿ, ಏನಿಲ್ಲ ಸರ್, ಮಲ್ಕೊಂಡವ್ರೇ ಎದ್ದಿಲ್ಲ. ಮಲ್ಕೊಂಡ್ರು ಎದ್ದಿಲ್ಲ. ಹಾ, ಹಾಸ್ಪಿಟ್ಲ್ ಐತೆ, ಕರೆಕ್ಟ್ ಆಗಿ ಯಾರು ರೆಸ್ಪಾನ್ಸ್ ಇಲ್ಲ, ಏನಿಲ್ಲ, ಡ್ಯೂಟಿ ಮಾಡಲ್ಲ. ಮಾಡಲ್ಲ. ಡಾಕ್ಟರ್ ಇದಾರೆ, ಬರಲ್ಲ ಕರೆಕ್ಟ್ ಆಗಿ. ಹಾಕಿದ್ದಾರೆ, ಬರಲ್ಲ. ನರ್ಸ್ ಇದಾರೆ, ಕರೆಕ್ಟ್ ಆಗಿ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಪ್ರದೀಪ, ಏನಪ್ಪ ಇದು ಐತೆ ಇಲ್ಲ? ಏನೋ ಇದು ಹೊಸ ಟ್ವಿಸ್ಟು, ಐತೆ ಇಲ್ಲ. ಪ್ರತಿಯೊಂದು ಇದೆ, ಕರೆಕ್ಟ್ ಆಗಿ ಏನು ನಡೀತಾ ಇಲ್ಲ ಸರ್ ಪಿ ಜಿ ಪಡದಲ್ಲಿ. ಪ್ರತಿಯೊಂದು ಇದೆ, ಪ್ರತಿಯೊಂದು ಆದ್ರೂ ಇಲ್ಲ. ಇದೆ. ನೋಡಿ, ಇದೆ ಅನ್ನೋದ್ರಲ್ಲೇ ಇಲ್ಲ. KB ಆಫೀಸ್ ಐತೆ, ಕರೆಕ್ಟ್ ಆಗಿ ಕರೆಂಟ್ ಕೊಡಲ್ಲ, ಏನಿಲ್ಲ. ಪ್ರತಿಯೊಂದು ಪಿ ಜಿ ಪಡದಲ್ಲಿ ಐತೆ, ಅದೇನು ಅನುಕೂಲ ಇಲ್ಲ. ಏನು ಇಲ್ಲ. ಏನೂ ಇಲ್ಲ. ಇಲ್ಲ, ನೀವು ಓಟ್ ಹಾಕಿ ಆರಿಸಿ ಗೆಲ್ಲಿಸ್ತವ್ರಿ ಇಲ್ಲಿ. ಓಟ್ ಹಾಕಿ ಅರಸ್ತವರೆಲ್ಲ ಮನೇಲಿದ್ದಾರೆ ಸರ್. ಮನೇಲಿದ್ರಿ, ನೀವೆಲ್ಲಿದ್ರಿ ಮತ್ತೆ? ನಾವು ರಸ್ತೆಯಲ್ಲಿ ಇದೀವಲ್ಲ, ಬೀದಿಲಿ ಇದೀವಿ, ರಸ್ತೆಯಲ್ಲಿ ಇದೀವಿ, ರೋಡಲ್ಲಿ ಅದನ್ನ ಕೇಳಕ್ ನಾವು ರೋಡಲ್ಲಿ ಇದೀವಿ. ಆಯ್ತಾ? ಒಡಲ್ ನಮ್ಮನ್ನು ಸೇರಿಸಿ ಇವ್ರನ್ನ ಸೇರಿಸಿ ಎಲ್ಲರನ್ನು ನಾವು ನಮ್ದವ್ರು ಬೀದಿಗೆ ತಂದವ್ರೆ ಅಲ್ವಾ? ಖಂಡಿತವಾಗಿ. ಓಕೆ. ಏನ್ ಸರ್ ಸಾಕು ಕೆರ್ಕೊಂಡಿದ್ದು ತಲೆಯ. ಹೇಳಿ ನಿಮ್ಮ ಹೆಸರು? ಜಯರಾಮ್ ಸರ್. ಜಯರಾಮು. ಹೇಳಪ್ಪ ಜಯರಾಮು, ಈ ಊರಲ್ಲೆಲ್ಲ ಜಯ ಇದೆಯಾ? ಜಯ ಇಲ್ಲ, ವಿಜಯನೂ ಇಲ್ಲ. ವಿಜಯನು ಎರಡು ಒಂದೇ, ಜಯನೂ ಇಲ್ಲ ವಿಜಯನೂ ಇಲ್ಲ. ಅರ್ಥ ಬೇರೆ ಇರ್ತದಲ್ಲ. ಹೇಳಿ ಏನ್ ಕತೆ? ಕತೆ ಏನು ಇಲ್ಲ. ಇಲ್ಲಿರೋದ್ನ ಏನು ಹೇಳೋಕ್ಕಾಗತ್ತೆ? ಏನು ಇಲ್ವೇ ಇಲ್ಲ. ಏನು ಇಲ್ಲ ಅನ್ನೋದ್ರಲ್ಲೇ ನ್ಯೂನತೆಗಳು ಹೆವಿ ಇದೆ. ಏನಿದೆ ನ್ಯೂನತೆಗಳು ನಮ್ಮಲ್ಲಿ, ಬೇರೆಯವರಲ್ಲ, ನಮ್ಮಲ್ಲೇ ನ್ಯೂನತೆ. ನಮ್ಮಲ್ಲೇ ಇದೆ. ಹೇಳಪ್ಪ, ನಮ್ಮಲ್ಲಿರೋ ನೋಡೋಣ, ಹೊಸ್ತಾಗಿ ಹೇಳ್ತಿದ್ಯಾ, ನಮ್ಮಲ್ಲಿರೋ ನ್ಯೂನತೆಗಳೇನು? ಏನ್ ಯಾವ್ದನ್ನು ಕೇಳಲ್ಲ. ಕೇಳಕ್ ಹೋದ್ರೆ ನಮ್ಗೆ ಯಾಕೆ ಅಂತ ನಿಷ್ಠೂರ ಭಾವನೆ. ಬಾಬಾ ಗುರು, ನೀನಾರು ಹೇಳದಲ್ಲ. ಇದೇ ಇರೋದು ಪ್ರಪಂಚ. ನಾವು ಅಟ್ಲೀಸ್ಟ್ ಮಾತಾಡ್ಸಕ್ ಬಂದ್ರು ಹೇಳಲ್ಲ, ಹೊಡ್ಕ ಹೋಯ್ತಾರೆ. ನಮ್ಗೆ ಕೇಳಕ್ ಬಂದ್ರೆ ನಮ್ಮವನೇ ಯಾಕೆ ನಾಮೇ ಕೇಳೋದು, ಈ ತರ ಭಾವನೆ. ಕರೆಕ್ಟ್. ನಮ್ದೇ ಜಾತಿ ಓಟ್ ಹಾಕ್ಬಿಟ್ಟಿದೀವಿ, ನಮ್ ಜಾತಿಯವನೇ, ಅವನೇ ಯಾಕೆ ಕೇಳೋದು ಅಂದ್ರೆ ಅಭಿಮಾನ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಅಭಿಮಾನ ಇಲ್ಲಿರ್ಲಿ, ಅಭಿವೃದ್ಧಿ ಬಾಯಲ್ಲಿ ಕೇಳಬೇಕು. ಹೌದು. ನೀವು ಎಲ್ಲಿವರೆಗೂ ಪ್ರಶ್ನೆ ಮಾಡ್ತೀರಾ ಅಲ್ಲಿವರೆಗೂ ಉದ್ಧಾರ ಆಯ್ತದೆ. ಯಾವಾಗ ಯಾರೋ ಒಬ್ಬ ಪ್ರಶ್ನೆ ಮಾಡಿದ್ವಿ, ಒಬ್ಬರೇ ಪ್ರಶ್ನೆ ಮಾಡಿದ್ರೆ ಇವ್ನು ಟಾರ್ಗೆಟು. ಹೌದು. ಅದೇ ಎಲ್ಲರೂ ಪ್ರಶ್ನೆ ಮಾಡಿ ನೋಡೋಣ, ಎಲ್ಲರನ್ನೂ ಟಚ್ ಮಾಡಕ್ಕಾಯ್ತದ? ನೋಡಿ, ಎಕ್ಸಾಂಪಲ್, ನೀವೇ ನಮ್ಮ ಹತ್ರಕ್ಕೆ ಬಂದಿದ್ದೀರಿ ಕಷ್ಟ ಕೇಳಕ್ಕೆ ಅಥವಾ ಸಮಸ್ಯೆ ಕೇಳಕ್ಕೆ. ಅದೇ ಸರ್ಕಾರದಿಂದ ಯೋಜನೆಗಳು ಕೊಡುವಂತ ವ್ಯಕ್ತಿ ನಮ್ಮ ಊರಿಗೆ ಬರ್ತಾನೆ, ಪಂಚಾಯತಿಗೆ ಅಭಿವೃದ್ಧಿ ಅಧಿಕಾರಿಯಾಗಿ. ಅವ್ರನ್ನ ಎಷ್ಟು ಟೈಮ್ ಬರ್ತೀರಾ, ಯಾವಾಗ ಬರ್ತೀರಾ, ಯಾರು ಕೇಳೋರಿಲ್ಲ, ನೋಡೋರಿಲ್ಲ. ಅವ್ ಬರ್ತಾನೆ, ಅವ್ನು ತಂಪು ಮಾಡ್ತಾನೆ, ಅವನ ಕೆಲಸ ಏನೋ ಆಗಿತ್ತು ಅದು ಮುಗಿಸ್ಕೊಂಡು ಹೋಯ್ತಾ ಇರ್ತಾನೆ. ಈಗ ಊಟ ಕೇಳಕ್ಕೆ ಹಸ್ತಾವ ಕೇಳಬೇಕು. ತುಂಬಿರ ಮ್ಯಾಕ್ ಬಂದು ಕೇಳ್ದ, ನೀನು ಹಸ್ತಿದ್ಯಪ್ಪ ಅಂತ ಕೇಳ್ತಾನ. ಈಗ ಇದು ನನ್ನ ಕೆಲಸ, ನಾನು ಬಂದು ಮಾಡ್ತಾ ಇದ್ದೀನಿ. ನೀವು ಬನ್ನಿ, ನೀವು ಹೇಳಿ ಪ್ರಾಬ್ಲಮ್. ಕೇಳೋದು ನಿಮ್ಮ ಕೆಲಸ, ನೀವು ಕೇಳಬೇಕು. ನನಗೆ ಗೊತ್ತಾ ನಿಮ್ಮ ವಾರ್ಡಲ್ಲಿ ಏನಿದೆ, ನಿಮ್ಮ ಮನೇಲಿ ಏನಿದೆ ಅಂತ ಗೊತ್ತಾಗುತ್ತಾ? ಇಲ್ಲ. ಕರೆಕ್ಟ್. ಈಗ ಹಾಸ್ಪಿಟಲ್ ಡಾಕ್ಟರ್ ಬರ್ತಾರೆ, ಪೇಷಂಟ್ ಹೋದ್ರೆ ತಾನು ನೋಡ್ತಾರೆ, ಅವರೇ ಬಂದ್ರೆ ಪೇಷಂಟ್ ಹತ್ರಕ್ಕೆ. ನಾವಾಗಿ ನಮ್ಮ ರೋಗದ ಬಗ್ಗೆ ಹೇಳ್ಕೊಂತಾನೆ ಅವ್ರು ನೋಡ್ತಾರೆ. ಎಕ್ಸಾಂಪಲ್ ನೀವು ಕೊಡ್ತಾ ಇರೋದು. ಹಂಗೆ ಇಲ್ಲಿರೋದು ಏನು ಗೊತ್ತಾ, ನ್ಯೂನ್ಯತೆಗಳು ಜಾಸ್ತಿ. ಸಮಸ್ಯೆ ಅಲ್ಲ, ನ್ಯೂನ್ಯತೆ. ಸಮಸ್ಯೆಗಳು ಎಲ್ಲಿಲ್ಲ, ಎಲ್ಲ ಕಡೆ ಸಮಸ್ಯೆ ಇದೆ. ಮೊದಲೇ ಏನ್ ಮಾಡ್ಬೇಕು, ನ್ಯೂನ್ಯತೆನ ಆದ್ರೂ ನಮ್ಮಲ್ಲಿರೋ ನ್ಯೂನ್ಯತೆಗಳನ್ನ ಸರಿಪಡಿಸೋದಕ್ಕೆ ಅಂತಾನೆ ನಾವು ಓಟ್ ಹಾಕ್ಸಿ ಒಬ್ಬರನ್ನ ಗೆಲ್ಸಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನೀವು ಹೇಳಿದ್ರಲ್ಲ, ರೋಡ್ ಗುಂಡಿ ಆಗಿದೆ, ಇದನ್ನ ನಾವು ಡಾಂಬರೀಕರಣ ಮಾಡೋಕ್ಕಾಗತ್ತಾ? ಆಗಲ್ಲ. ಯಾಕೆ ಹೇಳಿ? ಅದು ನಮ್ಮ ಕೈಲಿ ಆಗಲ್ಲ ಅಂತಾನೆ ಒಬ್ಬ ನಾಯಕನ ನಾವು ರೆಡಿ ಮಾಡಿ ಇಟ್ಟಿರೋದು. ಮಾಡ್ಬೇಕಲ್ವಾ ಬಂದು? ನೀವು ಹೇಳಿದ್ ಕರೆಕ್ಟ್. ನಾಯಕನ ಹತ್ರ ಹೋಗಿ ನಮ್ಮ ಸಮಸ್ಯೆ ಹೇಳಿರ್ತಾನೆ ಮಾಡ್ತಾನೆ. ಆಯ್ತು, ನೀವು ಹೇಳಲಿಲ್ಲ, ಆಯ್ತು, ಹಂಗಂತ ಒಂದ್ ರೌಂಡ್ ಹಾಕ್ಬೋದಲ್ಲ, ಬರ್ಬೋದಲ್ಲ? ಓಟ್ ಹಾಕೋ ಟೈಮಿಗೆ ಬರ್ತಾರಂತೆ, ಈ ಟೈಮಲ್ಲಿ ಒಂದು ಬರ್ಬೋದಲ್ಲ? ಬರ್ತಾರೆ, ಅವರೇ ಬರ್ಬೋದಲ್ಲ? ಹೌದು, ಬರ್ಬೋದು. ಬಟ್ ಬರಲ್ಲ. ಬರ್ತಾರೆ, ಆವತ್ತಿನ ಎಲ್ಲ ಸೇರ್ಕೊಂಡು ಮಾತಾಡ್ಬೇಕಲ್ಲ. ಬಂದಿದ್ದೀನೂ ಮಾತಾಡೋಕ್ಕಾಗಲ್ಲ, ಅವ್ರಿಗೆ ಟೈಮ್ ಕೊಡಲ್ಲ. ಆಮೇಲೆ ಅವ್ರಿಗೆ ಬೇಕಾದವ್ರ ಮುಖಂಡರುಗಳು ಏನ್ ಮಾಡ್ತಾರೆ, ಅವ್ರಿಗೆ ಬೇಕಾದವ್ರು ಅವ್ರ ನಾಲ್ಕು ಮಾತಾಡ್ಸ್ಕೊಂಡು ಕರ್ಕೊಂಡೋಯ್ತಾರೆ. ಅಜ್ಜ ನಮಸ್ಕಾರ. ಚೆನ್ನಾಗಿದ್ದೀರಾ? ಏನ್ ನಿಮ್ಮ ಹೆಸರು? ಕೃಷ್ಣಯ್ಯ. ಕೊಳಲಲ್ಲಿ ಕೊಳಲು? ಕೃಷ್ಣ ಅಂದ್ಮೇಲೆ ಕೊಳಲು ಇರ್ಬೇಕಲ್ವಾ? ಇದು ಎಲ್ಲಿ ಮನೆಯಲ್ಲೇ ಅಲ್ಗದ? ಇದು ಪೆನ್ಷನ್ ದುಡ್ಡೆಲ್ಲ ಬತ್ತೈತಾ? ಪೆನ್ಷನ್ ದುಡ್ಡು ಬತ್ತೈಲ್ವಾ? ಎಷ್ಟು ತಿಂಗಳಿಂದ ಬತ್ತೈಲ್ಲ? 3 ತಿಂಗಳಿನ. ನೋಡ್ರಪ್ಪ, ಇವ್ರು ಹಿಂಗೆ ನಡ್ಕೊಂಡು ಹೋಯ್ತವ್ರೆ. ಇವ್ರಿಗೆ ಆಸರನೆ ವೃದ್ಧಾಪ್ಯ ವೇತನ ಅಂತ ಕೊಡೋದೆ ಇವ್ರು ಬದುಕಲ್ಲಿ ಒಂದು 800 ರೂಪಾಯಿ. 800 ರೂಪಾಯಿ ಅಲ್ವಾ? 800 1200? 1200 ರೂಪಾಯಿ ಕೊಡೋದು ಏನಕ್ಕೆ?
ಇವ್ರು ಬದುಕಲ್ಲಿ ಒಂದು ತಿಂಗಳಲ್ಲಿ ಇವ್ರು ಏನೋ ಒಂದು BP ಶುಗರು ಏನಾರು ಇದ್ರೆ ಮಾತ್ರೆ ಗೀತ್ರೆ ತಗೊಳಕ ಏನೋ ಒಂದು ಅನುಕೂಲ ಆಯ್ತದೆ. ಅದನ್ನೇ 3-4 ತಿಂಗಳಿಂದ ಕೊಟ್ಟಿಲ್ಲ ಅಂದರೆ ಇವ್ರು ಬದುಕು ಹೆಂಗೆ ಸ್ವಾಮಿ ನಡಿಬೇಕು? ಹೆಂಗೆ ನಡಿಬೇಕು? ಇಡೀ ಚಾಮರಾಜನಗರ ಜಿಲ್ಲೆಯಲ್ಲೇ ಇದು ಮೇಜರ್ ಪ್ರಾಬ್ಲಮ್. ಚಾಮರಾಜನಗರ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದಲ್ಲಿ ಇದೇ ಸಮಸ್ಯೆ. ಅವ್ರಿಗೊಂದು ವೃದ್ಧಾಪ್ಯ ವೇತನ ಕೊಟ್ಟಿಲ್ಲ. ನೋಡಿ ಇವರು ಹೆಂಗೆ ನಡ್ಕೊಂಡು ಹೋಗ್ತಿದ್ದಾರೆ. ಇವ್ರು ಬದುಕೇನು, ಇವ್ರ ಮಕ್ಕಳು, ಇವ್ರು ಎತ್ತವ್ರು, ಇವ್ರನ್ನ ನೋಡ್ಕೋತಾರೆ ಬಿಡ್ತಾವ್ರ ಸೆಕೆಂಡ್ರಿ. ಆದರೆ ಕೊಡೋದೇನಕ್ಕೆ? ಇವ್ರಿಗೆ ಏನಕ್ಕೂ ಕಷ್ಟ ಆಗಬಾರ್ದು ಅಂತ ಕೊಟ್ಟಿದ್ದ ದುಡ್ಡು ಮಕ್ಕಳು ಮರಿ ಕಿತ್ಕ ತಿಂತಾರೆ, ಅದು ಬೇರೆ ಪ್ರಶ್ನೆ. ಅದೂ ಕೊಟ್ಟಿಲ್ವೇ? ಅದು ಬಂದಿಲ್ವಾ? 3-4 ತಿಂಗಳಿಂದ ಬಂದಿಲ್ಲ. ಮನೆ ಇದೆಯಾ? ಸರಿ ಆಯಿತು, ಓಕೆ, ಬನ್ನಿ ಹೋಗೋಣ ಒಳಗೆ. ನೋಡಿ ಈ ರೋಡಲ್ಲಿ ಚರಂಡಿ ಇಲ್ಲ. ಯಾರು ಬಂದರು ಮಾಡಿಕೊಟ್ಟರು ಈ ರೋಡಲ್ಲಿ ಚರಂಡಿಯ? ನಾ ಬಂದು ಮಾಡ್ಕೊಡ್ಲಾ? ಇಲ್ಲಿ ನೋಡಿ, ಇಲ್ಲಿ ಚರಂಡಿ ಇಲ್ದಿದ್ದಕ್ಕೆ ಈ ರೋಡ್ ಮಧ್ಯದಲ್ಲೇ ಹರಿತಾ ಇದೆ ನರ್ಮದಾ ನದಿ. ನರ್ಮದಾ, ಸಿಂಧು, ಬ್ರಹ್ಮಪುತ್ರ, ಕಾವೇರಿ, ಕೃಷ್ಣ ಎಲ್ಲ ಇಲ್ಲೇ ಆಯ್ತಾ? ಎಲ್ಲ ಯಾವ್ದಲ್ಲ ತುಂಗಭದ್ರ, ಅವೆಲ್ಲ ಚೆನ್ನಾಗಿರೋ ನೀರುಗಳು ಎಲ್ಲವ ನಮ್ಮ ನದಿಗಳು. ಅವಕ್ಕೆಲ್ಲ ಹಿಂಗೆ ಗೊಚ್ಚಗೆ ಹೋಲಿಸ್ಬಾರ್ದು. ಸುಮ್ಮನೆ ಏನೋ ಹೇಳಿದೆ. ಏನ ಗ್ರೌಂಡ್ ಕ್ಲೀನ್ ಇಲ್ವಾ? ಯಾವ ಗ್ರೌಂಡು? ಕ್ರಿಕೆಟ್ ಗ್ರೌಂಡು. ಯಾರ್ಲೇ ಅವ್ರು ಮನೆ ಕಾಯ್ದು ಮಕ್ಳ ಕೈಲೆಲ್ಲ ಮರ್ಯಾದೆ ಕಳ್ಸ್ಕೊತಾ ಇದಾರಲ್ರಿ. ಗ್ರೌಂಡ್ ಕ್ಲೀನ್ ಇಲ್ಲ. ಏನ್ ಬರ್ಲಿಲ್ಲ? ದುಡ್ಡು ಬರ್ಲಿಲ್ಲ. OAP ಬರ್ಲಿಲ್ವಾ? ಬರ್ಲಿಲ್ಲ. 4 ತಿಂಗಳಾಯ್ತು. ನಿಮ್ಮ ಹೆಸರು? ನಮ್ಮ ಹೆಸರು ಮುತ್ತಮ್ಮ ಅಂತ. ಮುತ್ತಮ್ಮ. ಮುತ್ತಮ್ಮನ್ಗೆ ಕಾಸು ಬಂದಿಲ್ಲ. ಎಷ್ಟು ತಿಂಗಳಿಂದ ಬಂದಿಲ್ಲ? ಯುಗಾದಿ ಹಬ್ಬದಿಂದ ಬಂದಿಲ್ಲ. ಯುಗಾದಿ ಹಬ್ಬದಿಂದಲೂ ಬಂದಿಲ್ವಾ? ಬಂದಿಲ್ಲ ಸರ್. ಯುಗಾದಿ ಹಬ್ಬದಿಂದಲೂ ಬಂದಿಲ್ಲ. ಇದು ಮಾರ್ಚಿಂದ 5 ತಿಂಗಳು ಬಂದೇ ಇಲ್ಲ. ಅದೇ 4 ತಿಂಗಳಿಂದ ಬಂದಿಲ್ಲ. ಏನಪ್ಪ? 4 ತಿಂಗಳಿಂದ ಬಂದಿಲ್ಲ. ಆಮೇಲೆ ಬೇರೆ ಇನ್ಯಾವ್ದು ಬಂದಿಲ್ಲ? ಇದು ಧ್ರುವಲಕ್ಷ್ಮಿ ಬಂದಿಲ್ಲ. ಧ್ರುವಲಕ್ಷ್ಮಿ ನೋಡಪ್ಪ, ನಮ್ಮ ಅಜ್ಜಿಗೆ ಧ್ರುವಲಕ್ಷ್ಮಿ ಬಂದಿಲ್ಲ. 2,000 ರೂಪಾಯಿ ಕಾಸು ಬಂದಿಲ್ಲ ಅಂತ ಹೇಳ್ತವ್ರೆ. ಆ ಕಡೆ ಪೆನ್ಷನ್ ದುಡ್ಡು ಇಲ್ಲ, ಈ ಕಡೆ ಕಾಸು ಇಲ್ಲ. ಆಮೇಲೆ ಕಣ್ಣಿಲ್ಲ. ಕಣ್ಣು ಕಾಣಲ್ಲ. ಕಣ್ಣು ಕಾಣ್ತಾ ಇಲ್ಲ. ಮುಂಚೆ ಚೆನ್ನಾಗಿತ್ತಾ? ಮುಂಚೆ ಇತ್ತು, ಈಗ ಕಣ್ಣು ಸ್ವಲ್ಪ ಪ್ರಾಬ್ಲಮ್. ಯಾಕೆ ಆಸ್ಪತ್ರೆ ತೋರಿಸಿಲ್ವಾ? ಹಾಸ್ಪಿಟ್ಲಿ ಎರಡು ಕಣ್ಣು ತೋರ್ಸದ, ಅದೇನು ಆಗಿಲ್ಲ. ಮಕ್ಕಳು ಇಲ್ಲ. ಒಂದೇ ಒಂದು ಹೆಣ್ಣು. ನೋಡ್ಕೋತಾರ ಚೆನ್ನಾಗಿ? ಹಾಗೆ ನೋಡ್ಕೋತಾರ. ಹೆಂಗಿದೆ ನೀರು ಪಾರು ಬರ್ತದ? ಎಲ್ಲಿ ನೀರು? ಕುಡಿಯಕ್ಕೆ ನೀರು? ಕುಡಿಯಕ್ಕೆ ನೀರು ಬರ್ತದ. ನಲ್ಲಿ ಬಿಡ್ತಾರ. ಬಿಡ್ತಾರ? ಬಿಡ್ತಾರ. ಬರೋದೇ ಇಲ್ವಂತಲ್ಲ ನ್ಯಾಯವಾಗಿ? ಇಲ್ಲ, ಬಿಡ್ತಾರ. ಎಷ್ಟು ದಿನಕ್ಕೆ ಬರ್ತದೆ? 3 ದಿನ ತುಂಬಿ 4ನೇ ದಿನಕ್ಕೆ ನೀರು ಬಿಡ್ತಾರ ಸಾ. ಹಂಗೆ. ಮತ್ತೆ ರೋಡು ಇದೆ. ರೋಡು ನಮ್ಗೆ ಮುಖ್ಯ. ರೋಡ್ ಮುಖ್ಯ. ರೋಡ್ ಇಲ್ಲ. ರೋಡ್ ಸಮಸ್ಯೆ. ನೀವು ಓಟ್ ಹಾಕ್ದವ್ರು ಎಲ್ಲಿ? ನಮ್ ಓಟ್ ಹಾಕದವ್ರ? ಓಟ್ ಹಾಕದವ್ರು ಎಲ್ಲೋದ್ರು? ನಾಪತ್ತೆ ಆಗೋದ್ರು. ನಿಮ್ ಕಷ್ಟ ಕೇಳಕ್ಕೆ ಬಂದಿಲ್ವೇ? ಇಲ್ಲ. ಅವ್ರ ಮನೆ ಹೋಗತ್ತಾಗೆ. ನಿಮ್ಮ ಹೆಸರೇನು? ನಮ್ 700 ಬುಡಿಸಾರ ಅಂದ್ರ ಏನ್ ನಿಮ್ಮ ಹೆಸರು? ನಾಗಮ್ಮ ಅಂತ. ನಾಗಮ್ಮ. ಬುಸ್ ಹೇಳಿ. ನಮ್ಗೆ ರೋಡಲ್ಲಿ ಸಮಸ್ಯೆ ರೋಡ್ ಮಾಡ್ತಾರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಇನ್ನೇನ್ ಬೇಕಾಗಿಲ್ಲ ನಮ್ಗ. ನೀರು ರೋಡು. ಅದೆಲ್ಲ ಮುತ್ತಮ್ಮಂಗ್ ಬರ್ತದಂತಲ್ಲ ನೀರು? ಅದೇ 4 ದಿನಕ್ಕೊಂದ್ಸರಿ ಬಿಡ್ತಾರ ಅಷ್ಟೇ. 4 ದಿನಕ್ಕೊಂದ್ಸಲಿ, ಅದು 5 ನಿಮಿಷ ಅಷ್ಟೇ. 4 ಜನ ಹಿಡ್ಕೊಳ್ಳೋಷ್ಟೊತ್ತಿಗೆ ಎಲ್ಲರಿಗೂ ಖಾಲಿ. ನಲ್ಲಿ ಇದೇನೆ ಎಲ್ಲರಿಗೂ ಮನೆಗೂ. ಆದ್ರೆ ಕಾವೇರಿ ಇನ್ನೂ ಬಂದಿಲ್ಲ. ಕಾವೇರಿನಾ? ಕಾವೇರಿ ನಿನ್ನ ನೋಡಲು ನಾನು ಕಾಯ್ತಿದ್ದೇನೆ. ಅದೇ ಗೊತ್ತಾಯಿಲ್ಲ. ಆಮೇಲೆ ಇನ್ನೇನ್ ಹೇಳಸ? ಇನ್ನು ಎಲ್ಲ ಚರಂಡಿನೇ ಮಾಡಿಲ್ವಲ್ಲ. ಎಲ್ಲಿ ನೀರ್ ಬಿಡೋದು? ಅದೇ ಆ ಗಲೀಜ್ ನೀರೆಲ್ಲ ಹೋದ್ರೆ ನಾವ್ ಅದೇ ತುಳ್ಕೊಂಡು ಎಲ್ಲ ತಿರ್ಗಾಡೋದು. ಹಂಗೆ. ಹಂಗೆ ಏನಮ್ಮ? ಬನ್ನಿ. ನಾ ಯಾರ ಮಗನೇ? ನಾ ನಮ್ಮ ಅಪ್ಪನ ಮಗ. ಹೆಸರು ದಿವಿತಾ. ನಿಮ್ಮ ಹೆಸರಲ್ಲ ಅಪರು ಅಶೋಕನ್ ಮಗ. ನಮ್ಮೂರೆಲ್ಲ ಬಿಡಾಗ. ನಿಮ್ಮೂರಲ್ವೇ? ಯಾಕೆ ನಿಮ್ಮೂರಲ್ಲಿ ಅಶೋಕ ಅನ್ನೋರು ಯಾರು ಇಲ್ವೇ? ಯಾರಿಲ್ಲ. ಓಲೆ ಬಿಡಿ. ಯಾರ ಮಗನಪ್ಪ? ಕೃಷ್ಣಪ್ಪನ ಮಗ. ನಾವ್ ಯಾರಾದ್ರಲ್ಲ? ಇಲ್ಲ, ಯಾರಂಗಂದಿದ್ದು ಕೃಷ್ಣಪ್ಪನ ಮಗ ಅಂದ್ರ? ನಮ್ಮ ಅಪ್ಪ ಕೃಷ್ಣಪ್ಪ, ಕೊಳಲ ಕೃಷ್ಣಪ್ಪ. ನಿಮ್ಮ ಹೆಸರೇನು? ಸಿದ್ದರಾಜಮ್ಮ ಅಂತ. ಸಿದ್ದರಾಜಮ್ಮ? ಇದೇನಿದು ಸಿದ್ದರಾಜಣ್ಣ ಕೇಳಿದೀನಿ. ಇದ್ಯಾವ್ದು ಸಿದ್ದರಾಜಮ್ಮ? ಇಟ್ಬಿಟ್ಟವ್ರಿ ಹೆಸರ. ಯಾವ್ರು? ನಾವ್ ಇವರೇ. ಎಲ್ಲಿ ಮನೆ? ಮನೆ ಅಲ್ಲೈತೆ. ಅಲ್ಲೈತಾ? ಮಾಳತ್ತ ಅಲ್ಲಿ ಬನ್ನಿ. ನಮ್ಮ ಮಾಳತ್ಕ ಮನೆ ತಗೊಬರ್ಬೇಕಾ? ಅದೇ ಅಲ್ಲೇನ್ ಪ್ರಾಬ್ಲಮ್? ಮಾಳತ್ತಲ್ಲಿ ಇರೋದು. ನಮ್ ಇಲ್ಲಿಲ್ಲ. ಮಾಳ ಮಾಳ್ನತ.
ಅದೆಲ್ಲಿ ಇಲ್ಲಿಂದ ದೂರನಾ? ಜೋರ ದೊಡ್ಡಿ ಇಲ್ಲೆಲ್ಲ ಈ ಕಡೆ ಮಳೆಗಾಲ ಹತ್ರ. ನಿಮ್ಮೂರಿಗೆಲ್ಲ ಹೋಗಿ ಬಂದೆ ಅಲ್ಲಿ, ಜ್ವಾರ ದೊಡ್ಡ ನಮ್ಮೂರಲ್ಲ. ಅಕ್ಕಪಕ್ಕ ಎಲ್ಲ ಹೋಗಿ ಬಂದಿದೆ. ಮತ್ತೆ ನಮ್ಮ ಇರ್ಲಿಲ್ಲ ನಮ್ಮ ಹೊಲದಲ್ಲೇ ಅಮ್ಮಿ. ಹೊಲದಲ್ಲಿದ್ರ? ಹ್ಞೂ ಸರಿ. ಏನ್ ನಿಮ್ ಪ್ರಾಬ್ಲಮ್? ನಮ್ಮ ಕೈ ಕಾಲು ಬರಲ್ಲ ಹೇಳಿ, ಏನಕ್ಕೆ ಶುದ್ಧ ಮಾಡಿಸ್ಕೊಡಿ ಈಗ ನಾರಾಯಣಕ್ಕಂದ. ಹಂಗ ಆ ಪ್ರಾಬ್ಲಮ್ ಹುಷಾರಿಲ್ವಾ? ಯಾಕೆ ಡಾಕ್ಟರ್ ಕೈಲಿ ತೋರಿಸಿಲ್ವಾ? ತೋರ್ಸ್ರಿ, ಯಾವ ಡಾಕ್ಟ್ರ್ ಪತ್ತೆನೆ ಮಾಡಿ. ಎಲ್ಲ ಎಲ್ಲಿ ತೋರಿಸಿದ್ರಿ? ಆಮೇಲೆ ಬೇಕಾದಾಗ ತೋರಿಸಿದೀವಿ. ಅನೂರಲ್ಲಿ ತೋರಿಸಿದ್ರ ಇಲ್ಲಿ ತೋರಿಸಿದ್ರ? ಅನೂರು, ಕೊಳ್ಳಗಾಲ, ಬೆಂಗಳೂರು, ಮೈಸೂರು, ಬೆಂಗಳೂರು ಮೈಸೂರೆಲ್ಲ ತೋರಿಸಿದ್ರ? ನಾಗರ ಎಲ್ಲ ಕಡೆ ತೋರಿಸಿದ್ರಿ ಅಂದ್ರೆ ಅದು ಮೋಸ್ಟ್ಲಿ ಅದು ಪ್ರಾಬ್ಲಮೇ ಅಲ್ವೇ? ಆದ್ರೂ ಕೆಲ್ಸಕ್ಕೆ ಹೋಯ್ತಿರಲ್ಲ ಹಿಂಗೆಲ್ಲ ಪ್ರಾಬ್ಲಮ್ ಹಿಡ್ಕೊಂಡು. ಏನ್ ಮಾಡೋದು? ಹಾ, ನಮಸ್ಕಾರ ಕಣ್ರಮ್ಮ. ಏನೋ 2 ಮನೆ ನೋಡ್ರಪ್ಪ, ನದಿ ಎಲ್ಲಿ ಕನೆಕ್ಟ್ ಆಗದೆ ಅಂತ ತೋರಿಸ್ತೀನಿ. ಅದನ್ನೇ ಮಾಡ್ತಿದ್ವಿ, ಅದನ್ನೇ ಮಾಡ್ಕೊಂಡೇ ಬಂದು. ಏನ್ ನಿಮ್ಮ ಹೆಸರು? ಜ್ಯೋತಿ ಅವ್ರೆ, ಈ ಊರಲ್ಲಿ ಏನ್ ಜ್ಯೋತಿ ಬೆಳಗೋದು ಕಾಣ್ತಾ ಇಲ್ಲ. ಕಾಣ್ತಿಲ್ಲ ಸರ್. ಫಸ್ಟ್ ನಾನು ಬೀದಿನೇ ಬೆಳಗ್ತಿಲ್ಲ, ಜ್ಯೋತಿ ಎಲ್ಲಿ ಬೆಳಗುತ್ತೆ? ಬೀದಿನೇ ಬೆಳಗ್ತಿಲ್ವೇ? ಬೀದಿಲೇ ಬಲೆ ಪ್ರಾಬ್ಲಮ್. ನೋಡಿ, ಇಲ್ಲ ಚೆನ್ನಾಗಿರೋ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಮನೆ ತಾವು. ಇಲ್ಲಿ ನೋಡಿದ್ರೆ ಹಿಂಗಾಗಿ ಗಬ್ಬೆದ್ ನಾರ್ತಾ ಇದೆ. ಯಾಕೊಂದು ರೋಡು ಚರಂಡಿ ಎಲ್ಲ ಮಾಡ್ತಿಲ್ವಾ ಇಲ್ಲಿ? ಯಾರು ಮಾಡಿಸ್ತಾರ ಸರ್? ಅವ್ರು ಗೆಲ್ತಾರೆ, ಎಲೆಕ್ಷನ್ ಗೆಲ್ತಾರೆ, ಗೆಲ್ಸ್ತಾರ, ಅವ್ರವ್ರು ಉದ್ಧಾರ ಆಗ್ತಾರ, ರೋಡ್ ಎಲ್ಲಿ ಉದ್ಧಾರ ಮಾಡ್ತಾರೆ? ಅವ್ರವ್ರು ಉದ್ದಾರ ಆಯ್ತಾರ ಅಷ್ಟೇ. ಅಲ್ಲ ಮತ್ತೆ ಬೇರೆ ತರ ಏನು ಇಲ್ಲಿ ಬಂದಿಲ್ವಾ ಕೇಳಕ್ಕೆ? ಯಾರು ಬಂದಿಲ್ಲ ಸರ್. ಇಲ್ಲಿ ಏನೇನ್ ಪ್ರಾಬ್ಲಮ್ ಇದೆ? ಮೇನ್ ಸರ್ ರೋಡೇ ಸರ್. ತುಂಬಾ ಸೊಳ್ಳೆಗಳು ಈ ಗಲ್ಲಿಯಿಂದ ನಮಗ್ ತುಂಬಾ ಸೊಳ್ಳೆಗಳು ಸರ್. ಮನೆಗೆ ನೀರೆಲ್ಲ ಬರ್ತದ? ನೀರು ಪರವಾಗಿಲ್ಲ ಸರ್. ಅದು 4 ದಿನ 5 ದಿನಕ್ಕೊಂದ್ಸರಿ ಬಿಡ್ತಾರೆ. 4 ದಿನ 5 ದಿನಕ್ಕೊಂದ್ಸಲಿ? ಅಲ್ಲಿವರೆಗೂ ನೀರೇ ಇಲ್ಲ ಸರ್. ಮತ್ತೆ ಏನ್ ಕುಡಿತೀರಿ? ಅದನ್ನೇ ಇಟ್ಕೊಂಡು ಸ್ಟಾಕ್ ಮಾಡಿಕೋಬೇಕು, ಅದನ್ನೇ ಕುಡಿಬೇಕು. 4-5 ದಿನ ಸ್ಟಾಕ್ ಮಾಡಿಕೋಬೇಕು. ಅದು ಒಳ್ಳೆ ಚೆನ್ನಾಗಿರೋ ನೀರ್ ಬರ್ತದ ಹೆಂಗೆ? ಮಾಮೂಲಿ ನಲ್ಲಿ ನೀರ್ ಅಂತ ಬಿಡ್ತಾರೆ ಸರ್. ಕಾವೇರಿ ಸರ್ವಿಸ್ ಇನ್ನೂ ಆಗಿಲ್ವಾ? ಕಾವೇರಿ ಆಗಿಲ್ಲ? ಇಲ್ಲ ಸರ್, ಸರ್ವಿಸ್ ಆಗಿಲ್ಲ ಅಷ್ಟೇ. ಕಾವೇರಿ ಎಲ್ಲ ನದಿಗಳೆಲ್ಲ ಪಕ್ಕದಲ್ಲೇ ಇಟ್ಕೊಂಡಿದ್ರಿ? ನದಿ ಇದೆ ಸರ್, ನೀರಿಲ್ಲ ಸರ್. ಎಲ್ಲ ನಿಮ್ ಎಮ್ಮೆಲ್ಲೆ ಅವ್ರನ್ನೇ ಕೇಳ್ಬೇಕು ಸರ್, ಎಲ್ಲಿ ಕುಂತಿದಾರ ಅಂತ. ವೋಟ್ ಹಾಕ್ತವ್ರು ನೀವಲ್ವಾ? ಏನ್ ಸರ್ ವೋಟ್ ಹಾಕೋದು? ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಂತ ಅವ್ರವ್ರೇ ಡಿವೈಡ್ ಮಾಡ್ಕೋತಾರೆ. ಅವ್ರವ್ರೇ ಕಿತ್ತಾಡ್ತಾರೆ. ಹೌದು, ಅವ್ರವ್ರೇ ಕಿತ್ತಾಡೋದಾಯ್ತು. ಹಂಗಾಗದೆ. ಹಂಗಾರೆ ಏನು ಅಭಿವೃದ್ಧಿ ಇಲ್ಲ? ಅಭಿವೃದ್ಧಿ ಕಾಸು ಕರಿಮಣಿ ಎಲ್ಲ ಬಂದ್ವಾ ಹೆಂಗೆ? ಏನ್ ಕಾಸು ಕರ್ಮಣಿ? ಗೃಹಲಕ್ಷ್ಮಿ ಅದು ತುಂಬಾ ದಿನ ಆಯ್ತು, ತಿಂಗಳು ಆಯ್ತು ಸರ್, ಬಂದಿಲ್ಲ. ಅದು ಬಂದಿಲ್ವಾ? ಬಲ್ಲೆ ಪ್ರಾಬ್ಲಮ್. ಅಜಾ, ಪೆನ್ಷನ್ ಎಲ್ಲ ಬರ್ತಾ ಇದೆ ಹೆಂಗೆ? 3-4 ತಿಂಗಳಿಂದ ಬಂದಿಲ್ವಾ? ಏನ್ ನಿಮ್ಮ ಹೆಸರು? ಇಲ್ಲಿ ಬನ್ನಿ, ಆಡಿಯೋ ಇಲ್ಲಿ ಕೇಳ್ಬೇಕಲ್ಲ ನೀವು ಮಾತಾಡೋದು. ಇಲ್ಲಿ ಮಾದೇವ್ ಅಂತ. ಮಾದೇವಣ್ಣ, ಹೆಂಗೆ ಕಾಸೆಲ್ಲ ಬತ್ತಾಯ್ತೋ ಹೆಂಗೆ? ಎಷ್ಟು ತಿಂಗಳಿಂದ ಬಂದಿಲ್ಲ? ಏನ್ ಕತೆ? 4 ತಿಂಗಳಿಂದ ಬಂದಿಲ್ಲ. ಎಷ್ಟು ರೂಪಾಯಿ ಬರಬೇಕು ತಿಂಗಳಿಗೆ? 1200. 1200 ರೂಪಾಯಿ 4 ತಿಂಗಳಿಂದ ಬಂದಿಲ್ಲ. ಬರುತ್ತಾ ಬರಲ್ವಾ? ಗೊತ್ತಿಲ್ಲ. ನೋಡಿ ಹೆಂಗಿದೆ ಸಮಸ್ಯೆ ಅಂತ. ಈ ಕಡೆ ಚರಂಡಿ ವ್ಯವಸ್ಥೆ ಆಗಿಲ್ಲ. ನೋಡಿ ಹೆಂಗಿದೆ. ಏನ್ರಿ ಸಮಾಚಾರ? ಏನ್ ನಿಮ್ಮ ಹೆಸರು? ನಿಮ್ಮ ಮನೆ ಹೆಂಗು ಸೇರ್ಕ ಬಾಗ್ಲಕ್ಕ ಓಡ್ತಾ ಬಿದ್ದವ್ರೆ? ಮಹೇಶ್ ಹೇಳಿ. ಮಹೇಶ್, ಏನ್ ನಿಮ್ಮ ಊರಲ್ಲಿ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ನಮ್ ಬೀದಿ ನೋಡಿ ಸರ್ ಈಗ ಏನ್ ಚರಂಡಿ ಇಲ್ಲ, ರೋಡ್ ಇಲ್ಲ, ಕತೆ ಕೇಳಿಲ್ವಾ ನೀವೆಲ್ಲ? ಏನ್ ಕೇಳಿದ್ರೆ ಏನ್ ಅಂತ ಮಾಡ್ಸಮ್ಮ ಅಂತಾರ, ಆಮೇಲೆ ಓತಾರ, ಬರೋದಿಲ್ಲ ಇಲ್ಲಿಗೆ. ನೀವು ಓಟ್ ಹಾಕ್ತಾರೋ? ಓಟ್ ಹಾಕ್ತಾರ, ಅದೇ ಇವಾಗ ಹಾಕ ಗಂಟ ಮಾಡ್ತೀನಿ ಅಂತಾರ. ಆಮೇಲೆ ಏನ್ ಮಾಡ್ತಾರ? ಆಮೇಲೆ ಇಲ್ಲ. ಆಮೇಲೆ ಯಾರು ಹೇಳರಿಲ್ಲ ಕೇಳರಿಲ್ಲ. ಹೋಗ್ಲಿ, ಬಂದಾಗ್ಲಾರು ಕೇಳಬಾರ್ದೆ ಹಿಂಗ ಐತಲ್ಲ ಅಂತ. ಇದಕ್ಕೊಂದು ಜಸ್ಟ್ ಇದಕ್ಕೊಂದು ತಿಂಗಳಲ್ಲಿ ಬಂದು ನೋಡ್ಕೊಂಡವ್ರು ಮಾಡ್ತೀನಿ. ಈಗ ಒಂದು ತಿಂಗಳಲ್ಲಿ ಬಂದು ನೋಡ್ಕೊಂಡವ್ರ? ಮತ್ತೇನಿಲ್ಲ, ಏನು ಇಲ್ಲ. ಈಗ ನೋಡಿ, ಈಗ ಹೋಯ್ತದಲ್ಲ ಟಿವಿಲಿ ಬರ್ತಾರೆ ಹೊಡ್ಕೊಂಡು. ಸರಿ ಓಕೆ. ವೀಕ್ಷಕರೇ, ಈಗ ಈ ರಸ್ತೆಯಲ್ಲಿರುವಂತ ಒಂದು ಚರಂಡಿ, ಒಂದು ಕೆರೆ, ಮತ್ತೊಂದು ದಡ. ಆಟ ಆಡೋಣ ಎಲ್ರು? ಇದು ಮೊದಲನೇ ವಾರ್ಡ್ನಲ್ಲಿರುವಂತ ಒಂದು ಪರಿಸ್ಥಿತಿ. ನಮ್ಮ ನಾಯಕರು ನಾವು ಗೆಲ್ಸ್ತವ್ರೆಲ್ಲ ನಮ್ಗೆ ಆಟ ಆಡೋದಕ್ಕೆ ಒಂದು ಒಳ್ಳೆ ಕೋರ್ಟ್ ಹಾಕೊಟ್ಟು ಹೋಗಿದ್ದಾರೆ. ಈ ಕೋರ್ಟ್ ಹೆಸರು ಚರಂಡಿ ಕೋರ್ಟು ಅಂತ. ಆಡೋಣ? ಈಗ ನಾವು ನಿಂತಿರೋದು ದಡ, ಮುಂದಕ್ಕೆ ದಾಟಿದ್ರೆ ಕೆರೆ. ಆಯ್ತಾ? ರೆಡಿನಾ? ಕೆರೆ, ದಡ, ಕೆರೆ, ದಡ, ಕೆರೆ, ದಡ, ದಡ. ರೆಡಿನಾ? ಕೆರೆ, ದಡ, ಕೆರೆ, ಕೆರೆ. ಇಬ್ರು ಔಟು. ಗೊತ್ತಾಯ್ತಾ? ಸೊ ಎಲ್ಲರೂ ಔಟು. ಈಗ ಯಾರು ವಿನ್ ಆಗ್ಲಿಲ್ಲ. ಯಾಕೆ ಹೇಳಿ? ಇಲ್ಲಿರೋದು ಕೆರೆನೂ ಅಲ್ಲ, ದಡನೂ ಅಲ್ಲ, ಚರಂಡಿ. ಬನ್ನಿ ಹೋಗೋಣ. ವೀಕ್ಷಕರೇ, ನಾನು ಅವಾಗಲೇ ಹೇಳ್ತಾ ಇದ್ದೆ ಈ ಒಂದು ಫಿಲ್ಟ್ರ್ ನೀರಿನ ಬಗ್ಗೆ. ಲೈಟ್ ಎಲ್ಲ ಆನ್ ಆಗಿದೆ, ಓಪನ್ ಆಗಿದೆ, ಅದೆಲ್ಲ ಒಂಚೂರು ಆನ್ ಆಗಿದೆ. ಆದರೆ ಇಲ್ಲಿ ವ್ಯವಸ್ಥೆ ನೋಡಿ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಏನು ಹೇಳಿ? ಅಯ್ಯೋ,
ಫಿಲ್ಟರ್ ನೋಡ್ರಿ ಅಲ್ಲಿ ಹೆಂಗ್ ಪಾಚಿ ಕಟ್ಕೊಂಡದೆ. ಡ್ರಮ್ ಓಪನ್ ಮಾಡಿದ್ರೆ ಅಲ್ಲೆಲ್ಲ ಪಾಸಿ ಕ್ಲೀನೇ ಮಾಡಿಲ್ಲ ನಾವು ಸತತ 10 ಸರಿ ಪಂಚಾಯತಿಗೆ ಪತ್ರ ಬರ್ತೀವಿ. ಇದು ಏನ್ ಗ್ರೀನ್ ಕಾಣ್ತಾ ಇದೆಯಲ್ಲ, ಇದು ಕಂಪ್ಲೀಟ್ ನಿಮ್ಗೆ ಪೂರ್ತಿ ಪಾಚಿ ಕಟ್ಕೊಂಡಿರೋದು. ಇವ್ರು ನಮಗೆ ಫಿಲ್ಟರ್ ನೀರು ಕುಡಿಸ್ತಾ ಇಲ್ಲ, ಪಾಚಿ ನೀರು ಕುಡಿಸ್ತವ್ರೆ. ಪಾಚಿ ನೀರಾ? ಅಯ್ಯೋ ಮಾಡಕ್ ಮಡಗಿದ್ ನೀರು ಪಾಸಿ ಅದು ನೋಡಿ. ಅಯ್ಯೋ ಇದು ಫಿಲ್ಟರ್, ಇದು ನೋಡಿ ಫಿಲ್ಟರ್ ಅಲ್ಲ ಪಾಚಿ. ಅಯ್ಯೋಯ್ಯೋ ಮಹಾನ್ ಭಾವದಿರ್ ಫೋಟೋ ಬೇರೆ ಒಳಗಡೆ. ಪಾಚಿ ಒಳಗಡೆ ಮಹಾನ್ ಭಾವದಿರ್ ಫೋಟೋ ಇಟ್ಟಿರಲ್ರಿ, ತೆಗಿರಿ ಅದನ್ನ. ತೆಗೆದ ಎಲ್ಲರೂ ಮನೇಲಿ ಹಾಕಳ್ರಿ. ಇಲ್ಲಿ ಇಟ್ಟಿದ್ದೀರಲ್ಲ ಈ ಪಾಚಿ ಒಳಗೆ, ಅದನ್ನ ಹೇಳ್ಕೊಟ್ಟಿದ್ದವರು. ಪಾಚಿ ನೀರು ಕುಡಿಸಿ ಅಂತ ಹೇಳ್ಕೊಟ್ರ ಅವರು ಊರಿಗೆಲ್ಲವ. ಇಲ್ಲಿ ನೋಡಿ, ಇಲ್ಲಿ ನೆಲನೂ ಪಾಚಿ, ಮ್ಯಾಲೂ ಪಾಚಿ. ಇಲ್ಲಿ ಬನ್ನಿ ರಾಜಣ್ಣ, ಇಲ್ಲಿ ನೋಡಿ, ಇಲ್ಲಿ ಕತೆ ನೋಡಿಲಿ. ಓ ಭಯಂಕರ ಚೆನ್ನಾಗಿದೆ ಕಣೋ, 4ನೇ ಫ್ರೀ ಸರ್ವಿಸು. ಒಳ್ಳೊಳ್ಳೆ ಫ್ರೀ ಸರ್ವಿಸ್ ಎಲ್ಲ ಆಗಿರಂಗಿದೆ. ಸರಿ ಬಿಡಿ. ಈ ಥರದ್ರೊಳಗಡೆ ನೀವು ಆ ಫೋಟೋ ಇಟ್ಟಿದ್ದೀರಲ್ಲ, ತೆಗಿರಿ ಮೊದಲು. 5,000 ಲೀಟ್ರು ಇದು ನೀರದೆ ಒಳಗೆ. ಇನ್ನೇನಾರು ಒಳಗಡೆ ನೋಡ್ಬಿಟ್ರೆ ಅದು ಇನ್ನೇನು ಕತೆಯೋ. ಚಿಟ್ಟೆಗಳು ಏನೇನೋ ಅಪ್ಪ ದೇವ್ರೆ, ಯಾರು ನೀರು ಕುಡಿಬೇಡಿ ಕಣ್ರೋ ಇಲ್ಲಿ. ಒಂಟ್ಗಿಂಟ್ ಹೋಗ್ಬಿಟ್ಟಿರ ಆಮೇಲೆ ಶಿವ ಅಂತ ನೋಡಿ ಸಾ 90 ಇಲ್ಲೇ ಐತೆ, ನೀರ್ ಐತೆ ನೋಡಿ ಸಾ. ಅಲ್ಲಿ 90 ನೀರ್ ಐತೆ ನೋಡಿ ಸಾ. ಅದು ಇಲ್ಲ, ನೀರ್ ಐತೆ ನೋಡಿ ಸಾ, ನೀಟ್ ಆಯ್ತಾ ನೀರ ಸಾ. ಪಾಯ್ಸನ್ ಓಪನ್ ಮಾಡಿಸ್ಬಿಟ್ರಲ್ಲ, ಹಿಂಗದೇ ಪರಿಸ್ಥಿತಿ. ಇದು ಯಾರು ಮಾಡಿಸಿದ್ದು? ಯಾವ ಕಾಲದಲ್ಲಿ, ಯಾವ ಟೈಮಲ್ಲಿ, ಯಾವ ಟರ್ಮಲ್ಲಿ? ಎಷ್ಟು ದಿನ ಬಂತು ನೀರು? 7-8 ವರ್ಷದಲ್ಲಿ ಒಂದು 2 ತಿಂಗಳು ಬಂದಿತ್ತು. 2 ತಿಂಗಳು ಬಂತು, ಪುನಃ ರಿಪೇರಿ ಆಗಿ ಪುನಃ ಈಗ ರಿಪೇರಿ ಮಾಡಿ 6 ತಿಂಗಳು ಆಗಿರ್ಬೋದು. ಅಲ್ಲ ರಿಪೇರಿ ಆಗಕ್ಕೆ ಅದು ಯಾವ ಥರದ್ದು ಹಾಕ್ಸ್ತಾರೋ ಸರಿ? ಯಾವ ಥರ ಹಾಕಿದ್ರೆ ನಮ್ಗೆ ಗೊತ್ತಿಲ್ಲ ಸರ್. ಪುನಃ ಈಗ 6 ತಿಂಗಳು ರೆಡಿ ಮಾಡಿಬಿಟ್ರು. 6 ತಿಂಗಳು ತುಂಬ ನೀರನ್ನ ಇನ್ನೂ ಕುಡಿತಾ ಇದೀವಿ ನಾವು. ಕುಡಿಬೇಡ್ರಿ, ಅದೇ ಕುಡಿತೀರಾ? ಕ್ಲೀನೇ ಮಾಡಿಸಿಲ್ಲ ಅದನ್ನ. ಹೆಂಗಿದೆ ಹಂಗೆ ಇದೆ ಸರ್, ಅದು ಕ್ಲೀನೇ ಮಾಡಿಲ್ಲ ಡ್ರಮ್ಮು. ಯಾರು ಮೇಂಟೆನೆನ್ಸ್ ಮಾಡಕ್ಕೆ ಯಾರು ಇಲ್ವಾ? ನೋಡೇ ಇಲ್ಲ ನಾವು. ಪಂಚಾಯತಿ ಕೈ ಕೊಟ್ಟಿರೋದು. ಪಂಚಾಯತಿ ನೇಮಿಸಿಲ್ಲ. ಅದೇ ಕೈನ ಹಾಕ್ಬಿಟ್ಟು ಪಾಚಿ ನೀರು ಕುಡಿಸ್ತಾ ಇದಾರೆ ಅಷ್ಟೇ. ನಿಮ್ಮ ಹೆಸರೇನು? ಶಿವಕುಮಾರ್ ಅಂತ ಸರ್. ಶಿವಕುಮಾರ್, ಹೇಳಿ ಇದು ಏನ್ರಿ ಇದು ಕತೆ? ಅದೇ ಸರ್, ಕತೆ ಎಲ್ಲ ವ್ಯತೆ ಹೈಜಿನಿಕ್ ಇಲ್ಲ ಸರ್ ನಮ್ದ್ರ ಸೈಡ್ಲಿ. ಈಗ 90 ನೋಡ್ತಿರಲ್ವಾ, 90 ನೀರ್ ಇರುತ್ತೆ, ಹೈಜಿನಿಕ್ ಇಲ್ಲ, ಪಾಚಿ ಕಟ್ಟೈತೆ. ಇಡೀ ಬರೀ ನಿಮ್ಮ ಇದು ಮಾತ್ರ ಅಲ್ಲ, ಇಡೀ PG ಪಾಳ್ಯ ಸಮಸ್ಯೆ. ಇವತ್ತು ನಿಮ್ಮ ಅಪರೂಪಕ್ಕೆ ಬಂದಿದ್ದಾರೆ, ಇದು ಇಲ್ಲ, ಇಡೀ ಎಲ್ಲ ಪೂರ್ತಿ. ಹೌದು ಸರ್, ಈಗ ಅಪರೂಪಕ್ಕೆ ಬಂದಿದ್ದಾರೆ, ಸಮಸ್ಯೆ ಕೇಳ್ತಿದಾರಲ್ವಾ, ನೀವು ಬಗೆಹರಿಸಬೇಕು. ಇಲ್ಲ ಸರ್, ನಾವು ನೋಡಿ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಮ ಇದೇ ಥರ ನಮಗೆ 106 ಹಳ್ಳಿ ಎಲ್ಲ ಕಡೆಗೂ ಹೋಯ್ತಿರ್ತೀವಿ, ಎಲ್ಲನೂ ಎಕ್ಸ್ಪೋಸ್ ಮಾಡ್ತೀವಿ. ಈಗ ಬೆಂಗಳೂರಲ್ಲೆಲ್ಲ ಒಂದು 2 ದಿನ ನೀರು ಬರಲಿಲ್ಲ ಅಂದರೆ ಕಣ್ಣೀರು ಹಾಕ್ತಾರೆ. ಇಲ್ಲಿ ತಿಂಗಳನ್ಗಟ್ಲೆ ನೀರಿಲ್ಲ, ಅದನ್ನ ತೋರಿಸ್ಬೇಕು. ಇಲ್ಲಿ 1 ದಿನ ಕಾಯಿನ ಹಾಕಿದ್ರೆ ನೀರು ಬಂದಿಲ್ಲ ಅಂದರೆ ಅಯ್ಯೋ ನೀರು ಬಂದಿಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊತೀರಾ. ವರ್ಷನ್ಗಟ್ಲೆ ರೆಡಿ ಆಗಿಲ್ಲ, ಇವ್ರೇನು ಮಾಡಬೇಕು? ನೀವು ಬದುಕ್ತಾರೆ ಬದುಕು, ಇವ್ರ ಕನಸು, ಸರಿನಾ? ಹಂಗಿದ್ದಾಗ ನಾವು ಅದೆಲ್ಲ ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಒಂದು ಪಂಚಾಯತಿ ವ್ಯಾಪ್ತಿಲಿ, ಇನ್ನೊಂದು MLA ವ್ಯಾಪ್ತಿಲಿ. MLA ಗಮನಕ್ಕೆ ಬರ್ತದೆ, ಆದ್ರೂ ಹೋಗತ್ತಕ್ಕೆ ಅಂತ ಮೀಡಿಯಾದಲ್ಲಿ ಬಂದ್ರು ಕೇರ್ ಮಾಡಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದು ನಿಂತು ಬಿಟ್ಟಿದ್ದೀರಾ ನೀವು. ಅರ್ಜಿಗಳು ಕೊಟ್ಟಿದ್ದೀವಿ ನಾವು, ಸಮಸ್ಯೆ ಆಗಿದೆ ಅಂತ ಅರ್ಜಿ ಕೊಟ್ರು PDOಗೂ ಮಾಡ್ತೀನಿ ಅಂತ ಹೇಳ್ತಾರೆ. ಪುನಃ ಅದಾದ್ಮೇಲೆ ಪುನಃ ರೆಸ್ಪಾನ್ಸೇ ಮಾಡಲ್ಲ. ಗೊತ್ತಾಗ್ತದೆ. ಸಂಘದ ಕಡೆಯಿಂದ ಕೊಟ್ರು ಅಷ್ಟೇನೆ, ಇದ್ರ ಬಗ್ಗೆ ಅವ್ರ ತಲೆನೇ ಕೆಡ್ಸ್ಕೊಳ್ಳಲ್ಲ. ಆಯ್ತು ಮಾಡ್ತೀವಿ ಅಂತ ಮಾಡೋದಿಲ್ಲ, ಹೇಳ್ತಾರೆ ಮಾಡಿಸ್ತೀವಿ ಅಂತ ಪುನಃ ಮಾಡಿಸಲ್ಲ. ಅರ್ಜಿ ಬರ್ದಿರೋದು, ಸೈನ್ ಹಾಕ್ಸ್ಕೊಡೋದು, ಜೆರಾಕ್ಸ್ ಎಲ್ಲ ಮಡಿಕೊಂಡಿದ್ದೀರಾ? ಮಡಿಕೊಂಡಿರಲ್ಲ ಅವರು, ಹೋಗೋರು ರೋಡ್ ಇಟ್ಬಿಡೋಗಿರ್ತಾರೆ, ತಗೊಂಡು ಹೋಗ್ಬಿಟ್ಟು ಪಾನಿಪುರಿಗೋ ಇಲ್ಲ ಕಡಲೆಪುರಿಗೋ ಹಂಚ್ಬಿಡ್ತಾರೆ ಆತಗೆ. ನಾವು ಅಷ್ಟೇ, ನಾವು ಪಂಚಾಯತಿ ಕೊಡ್ಬೋದು, ಬೇರೆ ಮೇಲ್ಗಡೆ ಹೋಗಿ ಕೇಳೋಷ್ಟು ನಾವು ಇದಿಲ್ಲ ನಮಗೆ. ಬಾರಪ್ಪ, ಬಾ 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 ರಾಜ್ಕುಮಾರ, ಬಾ ಬಾ ಬಾ. ಏನು ನಿಮ್ಮ ಹೆಸರು? ಸಿದ್ದರಾಜು. ಸಿದ್ದರಾಜು, ಏನು ಕೆಲಸ ಮಾಡೋದು? ಗೆಸ್ಟ್ ಟೀಚರ್ ವರ್ಕ್ ಮಾಡ್ತಾ ಇದ್ದೀನಿ. ಗೆಸ್ಟ್ ಟೀಚರು. ನಮಸ್ಕಾರ ಸರ್. ನಮಸ್ತೆ. ಏನು ಯಾವ ಸಬ್ಜೆಕ್ಟು? ಸೋಷಿಯಲ್ ಸೈನ್ಸ್ ಕನ್ನಡ. ಸೋಷಿಯಲ್ ಸೈನ್ಸ್ ಕನ್ನಡ. ಅಬ್ಬ ಕನ್ನಡ ಹೊಡಿರೋ ಚಪ್ಪಾಳೆ. ಕನ್ನಡ ಅದು ಮುಖ್ಯ, ಭಾಷೆ ಮುಖ್ಯ. ಸರ್ ನಿಮ್ಮೂರಿಗೆ ಬಂದಿದ್ದೀವಿ, ಆಯ್ತಾ? ಹೇಳಿ. ಹಿಂಗೆ ಅಂದ್ಬಿಟ್ರೆ ಹೆಂಗೆ? ಏನು ನಿಮ್ಮ ಪ್ರಾಬ್ಲಮ್ಮು ತುಂಬಾನೇ ಇದೆ ಸರ್. ತುಂಬಾನೇ ಹೇಳಿ, ಒಂದೊಂದೇ ಹೇಳಿ. ನಮ್ದು ಒಂದು ಗ್ರಾಮ ಸರ್ನಾ, ಗ್ರಾಮ ಪಂಚಾಯತಿ ಊರಲ್ಲೇ ಇದ್ರು ಸಹ ಯಾವುದೇ ತರ ಕಾರ್ಯಗಳು ನಡೀತಾ ಇಲ್ಲ. ಈಗ ನೀವು ಆನ್ ದ ವೇ ಬರ್ತಾ ನೋಡ್ಕೊ ಬಂದಿದ್ದೀರಾ, ಸರಿನಾ? ಸೊ ಎಲ್ಲ ಕಣ್ಮುಂದೆನೆ ಸಾಕ್ಷಿ ಇದೆ, ಸರಿನಾ? ಇದನ್ನ ಹೊಸ್ತಾಗಿ ಬಾಯ್ಬಿಟ್ಟು ಹೇಳೋಗಿಲ್ಲ. ಅಲ್ಲ, ನೀವ್ ಹೇಳ್ಬೇಕು, ಇಲ್ಲಿ ಬದುಕ್ತಿರೋರು ಜೀವಿಸ್ತಿರೋರು ಹೇಳ್ಬೇಕು. ಖಂಡಿತ ಸರ್. ಈಗ ಮೊದಲನೇದಾಗಿ ನೀರಿನ ಸಮಸ್ಯೆ, ನಮ್ಗೆ ಮೊದಲನೇದಾಗಿ ನೀರಿನ ಸಮಸ್ಯೆ, ರಸ್ತೆ ಮತ್ತೆ ಡ್ರೈನೇಜ್ಗಳು ಕ್ಲೀನ್ ಆಗ್ತಾ ಇಲ್ಲ, ಸರಿನಾ? ಈಗ ಎಲ್ಲೇ ಹೋಗಿ ಏನೇ ಕ್ವಶನ್ ಮಾಡೋರು ಕೂಡ, ಈಗ ಪಂಚಾಯತಿಗೆ ಹೋಗಿ ಕ್ವಶನ್ ಮಾಡೋರು ಕೂಡ ಮೆಂಬರ್ಗಳಿಲ್ಲ. ಪಂಚಾಯತಿ ಎಲೆಕ್ಷನ್ ನಡೆದಿದ್ಯಾ? ಪಂಚಾಯತಿಲಿ ಇಲ್ಲ ಸರ್, ಅದು ನಿಂತಿದೆಯಲ್ಲ, ಮುಗ್ದಿದೆಯಲ್ಲ, ಮತ್ತೆ ಇನ್ನೂ ಎಲೆಕ್ಷನ್ ಆಗಿಲ್ಲ ಅಲ್ಲ. ಎಲೆಕ್ಷನ್ ಆಗಿಲ್ಲ, ಹಾಗಾಗಿ ಮೆಂಬರ್ಗಳಿಲ್ಲ, ಏನ್ ಮಾಡೋಣ?
ಈ ಥರನೇ ಕ್ವಶನ್ ಬರ್ತಾ ಇದೆ. ಸದ್ಯಕ್ಕೆ ಮಾಜಿ ಅಧ್ಯಕ್ಷರು ಸಂತೋಷ್ ಅಂತ ಅವ್ರ ಹೆಸರು. ಹೌದು ಯಾರು ಸಂತೋಷ್ ಹೇಳಿದ್ರಪ್ಪ? ಸಂತೋಷ್ ಸಂತೋಷ್ ಅಂತ. ಹೌದು ಸಂತೋಷ್ ಅಂತ. ಹೌದಾ? ಹೌದು ಅಲ್ಲಿ ಯಾವ್ದೋ ಊರಲ್ಲಿ ಹೇಳಿದ್ರು. ಸಂತೋಷ್ ಅಂತ ಹೇಳಿ. ಓಕೆ. ಸೊ ನೀರಿನ ಸಮಸ್ಯೆ ಎದ್ದು ಕಾಡ್ತಾ ಇದೆ. ಖಂಡಿತ. ಗೆಸ್ಟ್ ಲೆಕ್ಚರ್ಗಳಿಗೆ ಸಂಬಳ ಜಾಸ್ತಿ ಮಾಡಿದ್ರೆ ಹೆಂಗೆ? ಎಲ್ಲಿ ಸರ್ ಮತ್ತೆ ಹೇಳ್ತಾರೆ ಇಲ್ಲ ತಿಂಗಳ ಅದು ಮೊನ್ನೆ ಅಷ್ಟೇ ನಾನೇ ಸುದ್ದಿ ಮಾಡಿದ್ದೀನಿ. ಗೆಸ್ಟ್ ಲೆಕ್ಚರ್ಗಳಿಗೆ ಪಾಪ ಸಹಾಯಕ ಶಿಕ್ಷಕರಿಗೆ ಏನು ಇಲ್ಲ ಅಂತ 12,000 ಕೊಡ್ತಾ ಇದ್ದಾರೆ. ಬರೀ 12,000. ಅಯ್ಯೋ ರೀ, ಪಾಠ ಕಲಿಸೋ ಗುರುಗಳು ಕಣ್ರಿ ಅವರು. ಅಟ್ಲೀಸ್ಟ್ ಒಂದು 25,000ನಾರು ಬೇಡವೆ? ಪಾಠ ಕಲಿಸ್ತಾರವರು, ಇನ್ನೊಬ್ಬರನ್ನ ಅಭಿವೃದ್ಧಿ ಮಾಡ್ತಾರೆ. ಇನ್ನೊಬ್ಬರನ್ನ ಅಭಿವೃದ್ಧಿ ಮಾಡೋರೆ ಆಕ್ಚುಲಿ ರಾಜಕಾರಣಿಗಳಲ್ಲ, ಶಿಕ್ಷಕರು. ಅಂಥವ್ರಿಗೆ 12,000 ರೂಪಾಯಿ ಕೊಡ್ತಿದ್ರಿ. ಯಾವ ಮೂಲೆಗೆ ಅವ್ರಿಗೆ ಸಾಕಾಗಲ್ಲ. ಖಂಡಿತ ಸಾಕಲ್ವಾ? ಎಲ್ಲಿ ಯಾವ ಕಾಲೇಜು? ಸ್ಕೂಲಲ್ಲಿ ಸರ್, ಇಲ್ಲೇ ಪಿಚಿಪಳ್ಳ ಗವರ್ನಮೆಂಟ್ ಸ್ಕೂಲ್. ಗೌರ್ಮೆಂಟ್ ಸ್ಕೂಲು ನೋಡಿ. ಇತ್ತೀಚೆಗೆ ಮುಂಚೆ ಎಲ್ಲ ಪ್ರೈವೇಟ್ ಅವ್ರು ತಗೊಳ್ಳೋರು ಸಹಾಯಕ ಶಿಕ್ಷಕರಾಗಿ. ಈಗ ಸರ್ಕಾರಿ ಶಾಲೆಗಳಲ್ಲೂ ಸರ್ಕಾರಿ ಕಾಲೇಜ್ಗಳಲ್ಲೂ ತಗೊಂತಾರೆ. ಅಂದ್ರೆ ಸಂಬಳ ನೋಡಿದ್ರೆ ಅದೇನು ತಿಂಗಳು ಬರ್ತದೋ ಇಲ್ವೋ ಅದನ್ನು ಇಲ್ಲ ಸರ್, ಒಂದು ತಿಂಗಳಾಯ್ತು. ಆಕ್ಚುಲಿ 3 ತಿಂಗಳು ಒಂದ್ಸರಿ ಬರೋದು. 3 ತಿಂಗಳು ಒಂದ್ಸರಿ ಬರೋದು. ಮತ್ತೆ ಇಲ್ಲ EMI ಮಾಡ್ಕೊಬಿಟ್ರೆ ಗೋವಿಂದ. ಮನೆ ಬಾಗ್ಲಿಗೆ ಬರ್ತಾರೆ ಸಾಲದವರು. ಸರಿ ಕಣಪ್ಪ, ಆಯ್ತು. ಏನ್ ಸರ್? ಹೇಳಿ ಸರ್. ಹೇಳಿ ಸರ್, ನೀವು ಹೇಳಿ ಸರ್. ಏನು ಹೆಸರು? ಸಿದ್ದಪ್ಪ ಅಂತ. ಸಿದ್ದಪ್ಪ, ಏನಪ್ಪ ಇಲ್ಲೆಲ್ಲ ಪ್ರಾಬ್ಲಮ್ ಹೇಳಪ್ಪ. ಪ್ರಾಬ್ಲಮ್ ಹೇಳಿದ್ರಲ್ಲ, ನಮ್ಮ ಮಾಸ್ಟರ್ ಹೇಳಿದ್ರಲ್ಲ ಆಲ್ರೆಡಿ ಮೊದಲೇ ಹೇಳಿದ್ರು. ಪ್ರಾಬ್ಲಮ್ ಮಾಸ್ಟರ್ಗೆ, ಸಿದ್ದಪ್ಪನ ಪ್ರಾಬ್ಲಮ್ ಸಿದ್ದಪ್ಪಗೆ. ಯಾಕಂದ್ರೆ ಸಿದ್ದಾಪುರ ಪ್ರಾಬ್ಲಮ್ ಅಲ್ಲ, ಇದು ಎಲ್ಲ ಗ್ರಾಮದ ಪ್ರಾಬ್ಲಮ್ ಇದು. ಎಲ್ಲರ ಹತ್ರ ಕೇಳ್ತೀನಿ, ಇಲ್ಲ ಒಬ್ಬರನ್ನೇ ಮಾತಾಡ್ಸ್ಕೊ ಹೋಗ್ಬಿಡ್ತೀನಪ್ಪ. ಇಲ್ಲಿ ಏನಾಗಿದೆ ಅಂದ್ರೆ ನೀರಿನ ಪ್ರಾಬ್ಲಮ್ ತುಂಬಾ ಇದೆ. ಮತ್ತೆ ನಮ್ಗೆ ರೋಡ್ ಸರಿ ಇಲ್ಲ. ಮತ್ತೆ ಕಸ ಕಡ್ಡಿಗಳು ಯಾವ್ದು ಕ್ಲೀನಿಂಗ್ ಮಾಡಿಲ್ಲ. ನೋಡಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಮಕ್ಕಳು ಆಟ ಆಡಕ್ಕೆ ಸ್ವಲ್ಪ ನೋಡಿ ಎಲ್ಲ ಕ್ಲೀನ್ ಇದ್ರೆ ಆಟ ಆಡ್ತಿವ್ರು. ಯಾವ ತರ ಕ್ಲೀನಿಂಗ್ ಇಲ್ಲ, ಅದು ತುಂಬಾ ಪ್ರಾಬ್ಲಮ್ ಆಗಿದೆ. PDO ಅವ್ರಿಗೆ ಹೇಳ್ತಂದ್ರೆ ಅವರು ನಮ್ಗೆ ಯಾವ್ದೇ 50 ಪೊಲೀಸ್ ಆಗಲಿ 14 ಪೊಲೀಸ್ ದುಡ್ಡಿಲ್ಲ, ಯಾವ್ದು ಈಗ ಏನು ನಡೀತಿಲ್ಲ ಅಂತ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಯಾರ ಹತ್ರ ದುಡ್ಡಿಲ್ವ? ಸರ್ಕಾರದಲ್ಲಿ ಸರ್ಕಾರದ ಪಂಚಾಯತಿ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಪಂಚಾಯತಿಲೂ ದುಡ್ಡಿಲ್ವಂತ ಕೇಳಕ್ ಹೋದಾಗ ಈಗ ಹೇಳಿದ್ರು. ಈಗ ಊರಿನ ಚಂದ ಇಲ್ವಾ? ಕಟ್ಟಲ್ವಾ ನೀವು? ಊರಿನ ಚಂದ ನಾವೇ ಕಟ್ಟೆವು. ನಾವು ಇದಕ್ಕೆ ಕಟ್ತಿದೀವಿ. ಏನ? ನಾವು ನೀರಿನ ಕಂದಾಯ ಕಟ್ತೀವಿ, ಪ್ರತಿಯೊಂದಕ್ಕೆ ಮಾಡ್ಕೊಡ್ತಿದೀವಿ. ಆದ್ರೂ ನಮ್ಗೆ ಈ ತರ ಯಾವ ತರದ ನಮ್ಗೆ ಸೌಲಭ್ಯಗಳು ದೊರಕ್ತಿಲ್ಲ. ಅಭಿವೃದ್ಧಿ ಒಳಗಡೆ ಅಭಿವೃದ್ಧಿ ನೋಡಿ, ನೀವೇ ನೋಡಿ, ಅಭಿವೃದ್ಧಿಗಳು ಏನೂ ಆಗಿಲ್ಲ. ಮೊದ್ಲೇ ಆಗಿದ್ದು ನಾವು ಹೀಗೆ ಇದೀವಿ. 10 ವರ್ಷದಿಂದ ಆಗಿದ್ವು ನಾವು ಹೀಗೆ ತರ. ಎಲ್ಲ ನಿಮ್ಮ MLA ಸಾಹೇಬ್ರು ಬರ್ತಾರ ಹೋಯ್ತಾರ, ಮಾಮೂಲಿ ಹೋಯ್ತಾರ. ಇಲ್ಲಿ ಅಭಿವೃದ್ಧಿ ಅಂತೂ ಏನೋ ನಡೀತಿಲ್ಲ. ಏನು ನಡೀತಿಲ್ಲ, ಏನೂ ಆಯ್ತಿಲ್ಲ. ಬನ್ನಿ, ಕುಡಿಯೋ ನೀರಿನ ವ್ಯವಸ್ಥೆ ಅಂತೇಳಿ ಇದೇನೋ ಮಾಡೋರೆ. ನೋಡಿ, ಫಿಲ್ಟರ್ ನೀರು ಮಾಡೋರೆ. ಬನ್ನಿ ಬಾಯ್ಸ್, ಬನ್ನಿ. ನೀವು ತೋರಿಸ್ತೇನೆ, ನನಗೆ ತೋರ್ಸಕ್ಕದ್ದ? ಇದೇನೋ ನೋಡಪ್ಪ, ಏನೋ ಮಾಡವ್ರೆ. ಇದು ಓಪನ್ ಆಗೋದಿಲ್ವಾ ಇದು? ಫಸ್ಟ್ ಆಫ್ ಆಲು ಇಲ್ಲಿ ತುಂಬ ಜನ ಸ್ನಾನನೇ ಮಾಡ್ತಾ ಇಲ್ಲ, ಅದು ಬೇರೆ ಪ್ರಶ್ನೆ. ಅದು ಸೆಕೆಂಡ್ರಿ. ಅಲ್ಲೂ ಆಯಿತು, ಇಲ್ಲೂ ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ಅದೇ ಥರ. ಇನ್ನು ಇದು ಕುಡಿಯೋ ನೀರು ಕಾಯಿನ ಹಾಕಿದ್ರೆ ನೀರು ಬರ್ತದೆ, ಆದರೆ ಫಿಲ್ಟ್ರ್ ನೀರು ಬರಲ್ಲ. ಯಾವುದೋ ಒಂಚೂರು ನೀರು ಕಸ ಪಸ ತುಂಬ್ಕೊಂಡಿರೋದು ಯಾವುದೋ ಒಂಚೂರು ಬರ್ತದೆ, ಅದನ್ನೇ ಕುಡ್ಕೊಂಡು ಡಮ್ ಅನ್ಬಿಡೋಣ ಅಂತ ಅತ್ಲಾಗೆ. ಈಗ ಇದ್ರ ಒಳಗಡೆ ನೋಡ್ಬಿಟ್ರಂತೂ ಪಾಚಿ ಕಟ್ಕೊಂಡ್ಬಿಡೋದೆ, ಆಯಿತಾ? ಒಂದು ಮೇಂಟೆನೆನ್ಸ್ ಇಲ್ಲ, ಕ್ಲೀನ್ ಇಲ್ಲ, ಏನೂ ಇಲ್ಲ. ಇದು PG ಪಾಳ್ಯದ ಸಮಸ್ಯೆ. PG ಪಾಳ್ಯದಲ್ಲಿ ಪಾಳೆಗಾರಿಕೆಯ ಕೊರತೆ ಇರೋದ್ರಿಂದ ಎಲ್ಲ ಪಾಳು ಬಿದ್ದಿದೆ, ಆಯಿತಾ? ಹಂಗಾಗಿ ಏನು ಸರ್ ನಿಮ್ಮ ಹೆಸರು? ಜೋಗದಾಸ್ ಅಂತ. ಜೋಗದಾಸ್. ಹೇಳಿ. ನೀವೇ ಕೇಳಬೇಕು ಏನಂತ. ಅದೇ ಹೇಳಿ, ನಿಮ್ಮ ಪ್ರಾಬ್ಲಮ್ ಏನು ಸಾರ್? ಸಮಸ್ಯೆ ಅನ್ನೋದು 100 ಐತೆ ಮಾಮೂಲಿ. ಈಗ ನೀವು ನೋಡ್ಕೊ ಬಂದ್ರಲ್ಲ, ಎಲ್ಲ ಪ್ರತಿಯೊಂದು ಈಗ ಕುಡಿಯೋ ನೀರದೇ ಆಗಲಿ, ರಸ್ತೆನೇ ಆಗಲಿ, ಪ್ರತಿಯೊಂದು ಈಗ ಮನೆಗಳು ನೋಡಿ ಈಗ ಹೆಂಗ್ ಮಾಡ್ತಾವ್ರೆ ಅಂದ್ರೆ, ಯಾರಿಗೆ ಮನೆಗಳಿದೆ ಅವ್ರಿಗೆ ಮಾತ್ರ ಮನೆ ಕೊಡ್ತಾರೆ. ಈಗ ಮನೆಗಳಿದ್ದರಿಗೆ ಮನೆ ಕೊಡ್ತಾರೆ, ನೋಡಿ. ಹೌದು. ಆಮೇಲೆ ಅದಕ್ಕೇನು ನೀವೆಲ್ಲ ಯೂತ್ಸ್ ಅಲ್ವೇ? ಹೌದು. ಊರಿನ ಅದರಲ್ಲೂ ಕೂಡ ನಿಮ್ಮ ಮೊದಲನೇ ವಾರ್ಡಿನ ಯುವಕರು ನೀವೆಲ್ಲ. ಎಲ್ಲ ಏನೇ ಒಂದು ಹಬ್ಬ ಹುಣ್ಣಿಮೆ ಮಾಡಿದ್ರು ಎಲ್ಲ ಸೇರ್ತೀರಿ ಗಟ್ಟಿಯಾಗಿ. ನಿಜ. ಮತ್ತೆ ಓಟ್ ಹಾಕೋ ಟೈಮಲ್ಲೆಲ್ಲ ಹೆಂಗೆ? ಓಟ್ ಹಾಕ್ತೀವಿ ಸರ್, ಕೇಳ್ತಾರೆ ಅವರು, ನಾವು ಮಾಡ್ಕೊಡ್ತೇವೆ ಅಂತ ಹೇಳ್ತಾರೆ. ಆ ಓಟ್ ಎಲ್ಲ ಮುಗಿದ್ಮೇಲೆ ನಾವ್ಯಾರು ಅವ್ರು ಅನ್ಕೊಂಡು, ಓಟ್ ಎಲ್ಲ ಮುಗಿದ್ಮೇಲೆ ನನಗೂ ನಿನಗೂ ಸಂಬಂಧ ಇಲ್ಲ ಅಷ್ಟೇ. ರಾಜಮೌಳಿ, ನೀನೇ ಕಣಪ್ಪ. ಏನ್ ನಿಮ್ಮ ಹೆಸರು? ಪ್ರದೀಪ. ನಿಮ್ಮ ಊರಿಗೆಲ್ಲ ಒತ್ತುತ್ತಾ ಇದೆಯಾ ಬೀದಿ ದೀಪ? ನಮ್ಮೂರಲ್ಲಿ ಏನಿಲ್ಲ ಸರ್, ಭಾಗ್ಯ ಜ್ಯೋತಿ ಐತೆ, ನೀರ್ ಐತೆ, ಕರೆಂಟ್ ಐತೆ, ಫಿಲ್ಟರ್ ನೀರ್ ಐತೆ, ಫಿಲ್ಟರ್ ಇಲ್ಲ, ತೊಂಬೆ ಐತೆ, ನೀರಿಲ್ಲ, ರಸ್ತೆ ಐತೆ, ಕ್ಲೀನ್ ಇಲ್ಲ, ಡ್ರೈನ್ ಐತೆ, ಕ್ಲೀನೇಜ್ ಇಲ್ಲ. ಈಗ ಜ್ಯೋತಿ ಐತೆ, ಬೆಳಗಲ್ಲ ಸರಿಯಾಗಿ, ಏನಿಲ್ಲ ಸರ್. ಮಲ್ಕೊಂಡ್ರೆ ಎದ್ದಿಲ್ಲ. ಹಾಸ್ಪಿಟ್ಲ್ ಐತೆ, ಕರೆಕ್ಟ್ ಆಗಿ ಯಾರು ರೆಸ್ಪಾನ್ಸ್ ಇಲ್ಲ, ಏನಿಲ್ಲ, ಡ್ಯೂಟಿ ಮಾಡಲ್ಲ. ಡಾಕ್ಟರ್ ಇದಾರೆ, ಬರಲ್ಲ ಕರೆಕ್ಟ್ ಆಗಿ. ನರ್ಸ್ ಇದಾರೆ, ಕರೆಕ್ಟ್ ಆಗಿ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಪ್ರದೀಪ, ಏನಪ್ಪ ಇದು ಐತೆ ಇಲ್ಲ? ಏನೋ ಇದು ಹೊಸ ಟ್ವಿಸ್ಟು, ಐತೆ ಇಲ್ಲ. ಪ್ರತಿಯೊಂದು ಇದೆ, ಕರೆಕ್ಟ್ ಆಗಿ ಏನು ನಡೀತಾ ಇಲ್ಲ ಸರ್. PG ಪಾಳ್ಯದಲ್ಲಿ ಪ್ರತಿಯೊಂದು ಇದೆ, ಪ್ರತಿಯೊಂದು ಇದೆ. ನೋಡಿ, ಇದೆ ಅನ್ನೋದ್ರಲ್ಲೇ ಇಲ್ಲ. KB ಆಫೀಸ್ ಐತೆ, ಕರೆಕ್ಟ್ ಆಗಿ ಕರೆಂಟ್ ಕೊಡಲ್ಲ, ಏನಿಲ್ಲ.
ಪ್ರತಿ ಒಂದು ಪಿ ಜಿ ಪಡದಲ್ಲಿ ಐತೆ ಅದೇನು ಅನುಕೂಲ ಇಲ್ಲ. ಏನೂ ಇಲ್ಲ. ಏನೂ ಇಲ್ಲ. ಇಲ್ಲ ನೀವು ಓಟ್ ಹಾಕಿ ಆರಿಸಿ ಗೆಲ್ಲಿಸ್ತವ್ರು ಇಲ್ಲಿ? ಓಟ್ ಹಾಕಿ ಅರಸ್ತವರೆಲ್ಲ ಮನೇಲಿದ್ದಾರೆ ಸರ್. ಮನೇಲಿದ್ರಿ, ನೀವೆಲ್ಲಿದ್ರಿ ಮತ್ತೆ? ನಾವು ರಸ್ತೆಯಲ್ಲಿ ಇದೀವಲ್ಲ, ಬೀದಿಲಿ ಇದೀವಿ, ರಸ್ತೆಯಲ್ಲಿ ಇದೀವಿ, ರೋಡಲ್ಲಿ ಅದನ್ನ ಕೇಳಕ್ ನಾವು ರೋಡಲ್ಲಿ ಇದೀವಿ. ಆಯ್ತಾ? ಒಡಲ್ ನಮ್ಮನ್ನು ಸೇರಿಸಿ ಇವ್ರನ್ನ ಸೇರಿಸಿ ಎಲ್ಲರನ್ನು ನಾವು ನಮ್ದವ್ರು ಬೀದಿಗೆ ತಂದವ್ರೆ.